ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಚನ್ನವೀರೇಶ್ವರಾಯ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಶ್ರೀ ಗುರು ವಿಜಯ ಮಹಂತೇಶ್ವರಾಯ ನಮಃ. ಗುರುದೇವ ಮಹಾದೇವ ಗುರುದೇವ ಸದಾ ಶಿವ. ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಪರಬ್ರಹ್ಮಣೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರ್ಯೋ ಯತ್ಕೃಪಾತಮಹಂ ವಂದೇ ವಂದೇ ಗುರುಕುಮಾರೇಶ್ವರಂ. ಶ್ರೀಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಶಾಸ್ತ್ರ ಪುರಾಣ ಸ್ತೋಮನುತನತ ಚಾರೋ ಚರಣಾಂಭೋಜ ಘನ ಮಹಿಮಾ ನಾಮ ರೂಪ ಕ್ರಿಯಾ ಕಳಾಪ ವಿರಾಮನನುಪಮ ದಿವ್ಯ ತೇಜೋ ವ್ಯೋಮ ಮೂರುತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯ ತವನರಿಯಲ್ಪೆ ಸುಲಭೋಪಾಯದಿಂದಿರಿಟ್ಟು ಬಾಯಸ್ಥಳಕ್ಕೆ ಪುರುಹಾಗಿ ದಾಯದೋರೆ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ಯೋರಣಿಸಿ ಹರ ಕರ್ಮ ಭಕ್ತಿ ಜ್ಞಾನ ವಿಭಜಂದೋ ಧಾರುಣಿಯೊಳರಿವಂತೆ ಕರುಣಾಕರನಾಗಿ ಜಳತಲವನ್ನುದ್ಧಾರಿಸಿದ ಗುರು ಚನ್ನ ಅಂಗನ ಬಸವ ಶರಣಾರ್ಥೇ.
ವಿಚಾರವೆಲ್ಲವ ಸಂತೆ ಅಂಗಡಿಯಂತೆ ಸೊನ್ನಲಪುರದೊಡೈಸಿ ಚಿಂತಿತಾರ್ಥವನರ್ತಿಗಿತ್ತು ನಿರಂತರ ಕಿಲರಿಗರಿವನೀವ ಮಹಾಂತ ನೆನೆಸಿದ ಸಿದ್ದರಾಮಯ್ಯಂಗೆ ಶರಣಾರ್ಥಿ. ಗೋಮುಖ ವ್ಯಾಖ್ಯಂಗಳಂದರ ಕಾಮ ಮೊದಲಾದ ಕೆಳ ವಿಷಯ ಸೋಮವನು ಮುರುಗಕ್ಕೆ ಮುಂಬರಿದಂತ ರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ ಪದವಿಯ ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಪ್ರಾರ್ಥನೆ. ಸಾಂಬ ಸದಾ ಶಿವ ಸಾಂಬ ಶಿವ 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 ಚಿಂದಗಿ ಪುರದೀಶ ಸಾಂಬ ಶಿವ ಚಿಂದಗಿ ಪುರಧೀಶ ಸಾಂಬ ಶಿವ ಚಿಂದಗಿ ಪುರದೀಶ ಸಾಂಬ ಶಿವ ಚಿಂದಗಿ ಪುರಧೀಶ ಸಾಂಬ ಶಿವ ಗುರು ಚನ್ನ ವೀರೇಶ 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 ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಚಿಂದಗಿ ಪುರದೀಶ ಸಾಂಬ ಶಿವ ಜಿಂದಗಿ ಪುರಾಧೀಶ ಸಾಂಬ ಶಿವ ವೀರಭದ್ರೇಶ್ವರ ಸಾಂಬ ಶಿವ ಶ್ರೀ ಚನ್ನ ವೀರೇಶ ಸಾಂಬ ಶಿವ ವೀರಭದ್ರೇಶ್ವರ ಸಾಂಬ ಶಿವ ಸಂಗಮೇಶ್ವರ ಸಾಂಬ ಶಿವ ಆನಗಲ್ಲ ಪುರದೀಶ ಸಾಂಬ ಶಿವ ಆನಗಲ್ಲ ಪುರಾಧೀಶ ಸಾಂಬ ಶಿವ ಗುರು ಕುಮಾರೇಶ್ವರ ಸಾಂಬ ಶಿವ ಗುರುಕುಮಾರೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ 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 ಶಿವ ಸಾಂಬ ಜೈ ನಮ ಪಾರ್ವತೇವತಿ ಶಿವ ಹರ ಹರ ಮಹಾದೇವ. ಚನ್ನವೀರ ಶಿವಾಚಾರ್ಯ ಮಹಾರಾಜ ಕಿ, ಅಕ್ಕಮಾದೇವಿ ಮಾತಾ ಕಿ.
ಶಿವಸಾಂಬಜೈ ನಮ ಪಾರ್ವತೇ ಮತ ಶಿವಾರ ಮಹಾದೇವ ಮಹಾದೇವ. ಪ್ರಾತಃ ಸ್ಮರಣೀಯರಾದ ಜಗದ್ಗುರುವರ್ಯರಲ್ಲಿ ಅನಂತನಂತ ಭಕ್ತಿ ಪುರಸ್ಸರವಾಗಿ ಹಣೆಮಣಿದು ಬಸವಾದಿ ಪ್ರಮುಖರನ್ನ ನೆನೆದು ಈ ಉಭಯರ ಆರಾಧಕರಾಗಿ 20ನೇ ಶತಮಾನದ ಕಾರಣಿಕ ಪುರುಷರಾಗಿ ಅತುಲ ವೈರಾಗ್ಯ ಚಕ್ರವರ್ತಿಯಾಗಿ ಜಂಗಮ ಜ್ಯೋತಿಯಾಗಿ ನಾಡನ್ನೇ ಬೆಳಗಿದಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸಂಸ್ಥಾಪಿಸಿ ಶ್ರೀ ಮಧ್ವೀರಶೈವ ಶಿವಗ ಮಂದಿರವನ್ನು ಸ್ಥಾಪಿಸಿ ಜಗದೋದ್ಧಾರಗೈದಿರತಕ್ಕಂಥ ಪರಮ ಪೂಜ್ಯ ಸದ್ಗುರು ಚಿದ್ಗುರು ಮದ್ಗುರು ಜಗದ್ಗುರು ಆಗಿರ್ತಕ್ಕಂಥ ಹಾನಗಲ ಗುರು ಕುಮಾರ ಶಿವಯೋಗಿಗಳನ್ನು ಹೃನ್ಮಂದಿರದಲ್ಲಿ ಇರಿಸಿಕೊಂಡು ಸ್ಮರಿಸಿಕೊಂಡು ಪೂಜ್ಯಪಾದರಾದ ಈ ಮಹಾ ಸುಕ್ಷೇತ್ರದ ಅಧಿದೇವರಾಗಿ ಭಕ್ತರ ಹೃನ್ಮನಗಳನ್ನು ಅಲಂಕಾರಗೊಂಡಿರ್ತಕ್ಕಂಥ ಪ್ರಾತಸ್ಮರಣೀಯರಾದ ಪದ್ಮರಾಜ ಒಡೆಯರಾದಿಯಾಗಿ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಆತ್ಮಕ್ಕೆ ಅನಂತನಂತ ಭಕ್ತಿ ಪುರಸ್ಸರವಾಗಿ ಹಣೆಮಣಿದು ಗುರುಗಳ ಸತ್ಸಂಕಲ್ಪವನ್ನು ನೆರವೇರಿಸುವ ನಿಟ್ಟಿನಲ್ಲಿ ಸದಾಚಾರ ನಿರತರಾಗಿ ಶಿಷ್ಯಾದಿಚ್ಛೇತ್ ಪರಾಜಯಂ ಎನ್ನುವಂತೆ ಗುರುಕೃಪೆಗೆ ಪಾತ್ರರಾಗಿ ಪರಮ ಪೂಜ್ಯರಾದ ಯಾವತ್ತೂ ಭಕ್ತರ ಹೃನ್ಮನಗಳಲ್ಲಿ ತಮ್ಮ ಅಲಂಕಾರಗೊಂಡಿರ್ತಕ್ಕಂಥ ಪರಮ ಪೂಜ್ಯಪಾದರಾದ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ಇಡೀ ಅಖಿಲ ಭಾರತ ಶಿವಾಚಾರ್ಯರ ಸಮ್ಮೇಳನ ಮಹಾಸಂಸ್ಥೆಗೆ ಅಧ್ಯಕ್ಷರಾಗಿ ಗುರುಕುಲ ಭಾಸ್ಕರರಾಗಿ ನಮ್ಮೆಲ್ಲರ ಕನ್ನಡ ನಾಡಿನ ಕಣ್ಮಣಿಯಾಗಿ ಪರಿಶೋಭೆಗೊಳ್ಳತಕ್ಕಂಥ ಪರಮ ಪೂಜ್ಯಪಾದರಾದ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ಪ್ರಭು ಸಾರಂಗದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತನಂತ ಭಕ್ತಿ ಪರಸ್ಪರವಾಗಿ ಹಣೆಮಣಿದು ಪೂಜ್ಯರು ಗುರುತಿಸಿ ನಮಗೆ ಮಠಕ್ಕೆ ಕಲ್ಯಾಣ ಆಗ್ತದೆ ಅನ್ನತಕ್ಕಂಥ ಉದ್ದೇಶವನ್ನಿಟ್ಟುಕೊಂಡು ತಮ್ಮಂತೆ ಗುರುವಿನಂತೆ ಶಿಷ್ಯ ಅಂದ್ರೆ ಮಠ ಬೆಳಗುತ್ತದೆ. ಅದನ್ನು ತಮ್ಮ ಅರಿವಿನ ಆಳಿಯಿಂದ ಗುರುತಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರೇಟ್ ಚಿಕ್ಕ ವಯಸ್ಸಿನಲ್ಲಿ ಡಾಕ್ಟರೇಟ್ ಪದವಿ ಭೂಷಿತರಾಗಿ ಪಟ್ಟಾಧಿಕಾರವನ್ನು ಹೊಂದಿರತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಾರವಿಂದಗಳಲ್ಲಿ ಪಡಮಟ್ಟು ತಮಗೆ ಅನುದಿನವೂ ಸತತವೂ ಸಂಗೀತ ಸುಧೆಯನ್ನ ಧಾರೆ ಎರೀತಕ್ಕಂಥ ಅತ್ಯಂತ ನಾದ ನಿನಾದ ಸುನಾದಗಳೊಂದಿಗೆ ಎಲ್ಲರ ಹೃನ್ಮನಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಸಂಗೀತ ಕಚೇರಿ ನಡೆಸಿಕೊಡ್ತಕ್ಕಂಥ ನಮ್ಮ ಯಾವ ಹುಚ್ಚಯ್ಯ ಗವಾಯಿಗಳು ಹಿರೇಮಠ ಅವರಲ್ಲಿ ಶರಣೆಂದು ತಬಲಾ ಸಾಧಕರಾಗಿ ಪಕ್ಕವಾದ್ಯ ನುಡಿಸತಕ್ಕಂಥ ಅದು ಬಹಳ ಮಹತ್ವಪೂರ್ಣ ಆಗಿರ್ತಕ್ಕಂಥದ್ದು. ಒಳ್ಳೆ ಉಠಾವಣೆ ಬರುವುದಾದ್ರಿಂದ ತಬಲಾ ಅದು ಬಲ ತಂದು ಕೊಡ್ತಕ್ಕಂಥ ವಾದ್ಯವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನುಡಿಸತಕ್ಕಂಥ ನಮ್ಮ ಬ್ಯಾಕೋಡ ಸಿದ್ದರಾಮ ಶರಣರಲ್ಲಿ ಶರಣೆಂದು ಸಿಂದಗಿ ಗ್ರಾಮದ ಸುವರ್ಣ ಬಿಂದಿಗೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಶ್ರೀಮಠವನ್ನು ಬೆಳೆಸುತ್ತಾ ಶ್ರೀಮಠದತ್ತ ತಮ್ಮೆಲ್ಲರ ಭಕ್ತಿಯನ್ನು ಸಮರ್ಪಣೆ ಮಾಡತಕ್ಕಂಥ ಯಾವತ್ತೂ ಶ್ರೀಮಠದ ಸಂತಾನಿಗಳಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಚನ್ನವೀರ ಮಹಾಸ್ವಾಮಿಗಳ ಸಂತಾನಿಗಳಾಗಿ ಈ ಸಾಯಂಕಾಲದ ಶಿವಸಭೆಗೆ ಸುಶೋಭಿತರಾಗಿ ತನು ಮನ ಧನ ನಡೆಶುಚಿ ನುಡಿಶುಚಿ ಪರುಷ ಮಾಡಿಕೊಂಡು ಬಂದು ಇಲ್ಲಿ ಗುರು ಸನ್ನಿಧಾನದಲ್ಲಿ ಮುಹೂರ್ತ ಮಾಡಿ ತ್ರಿಕರ್ಣ ಪೂರ್ವಕವಾಗಿ ತಾವು ಶ್ರವಣ ಮಾಡತಕ್ಕಂಥ ಯಾವತ್ತೂ ಶರಣ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಸಮಸ್ತ ದೈವಕ್ಕೆ ಅನಂತನಂತ ಶರಣು ಶರಣಾರ್ಥಿಗಳು.
ನಾನು ಮೊನ್ನೆ ಒಮ್ಮೆ ಹೇಳೀನಿ, ಮೇನ್ ಸ್ವಿಚ್ ಚಾಲೂ ಮಾಡ್ಕೊಂಡು ಕೂಡ್ರಿಪ್ಪ ಅಂತ ಹೇಳೀನಿ. ಮೇನ್ ಸ್ವಿಚ್ ಆಫ್ ಮಾಡಬೇಡ್ರಿ. ಮೇನ್ ಸ್ವಿಚ್ ಆಫ್ ಆದ್ರೆ ವಾಲ್ ಸ್ವಿಚ್ ಏನು ಮಾಡ್ತೈತಿ? ಸುಮ್ಮನೆ ಆನ್ ಆಫ್ ನಡೀತದೆ. ಅದಕ್ಕೆ ಮೇನ್ ಸ್ವಿಚ್ ಚಾಲೂ ಮಾಡ್ಬೇಕಪ್ಪ ಅಂತಂದ್ರೆ ಅದು ಇವರು ಸತತವಾಗಿ ಕೆಲಸ ಕೊಡ್ಬೇಕಪ್ಪ ಅಂತಂದ್ರೆ ಸೀದಾ ರುಜುಕಾಯರಾಗಿ ಕುಂತಾಗ ಪುರಾಣ ಭಾಳ ಚಂದ ಹಿಡಿಸ್ತದ, ತಲೆಯಾಗಿ ಹೋಗ್ತದ. ಇಲ್ಲಿ ಹಿಂಗೆ ಕುಂತಿರಪ್ಪ ಅಂದ್ರೆ ಏನಾಗ್ತದ? ಸ್ವಲ್ಪ ಚುಂಟುದು, ಮಾತಾಡ್ಸೋದು ಹಿಂಗೆಲ್ಲ ನಡೀತದೆ. ಅದಕ್ಕೆ ಹಂಗೆ ಆಗಬಾರ್ದ್ರಪ್ಪ. ಮೇನ್ ಸ್ವಿಚ್ ಆಫ್ ಮಾಡಬೇಡ್ರಿ. ನೋಡಿ, ವಯಸ್ಸಾದವು ನಾವು ಏನು ಮಾಡಕ್ಕೆ ಬರಂಗಿಲ್ಲ. ಹಳಿ ಎತ್ತಿನ ಹೆಜ್ಜೆ ಕುಂತಿರ್ತದಂತ ಅವರು ಪೂರ್ಣ ಬೆಂಡ್ ಆಗಿಬಿಟ್ಟಿರ್ತಾವ. ಹಿಂಗಾಗಿಬಿಟ್ಟಿರ್ತಾವ ಪೂರ. ಏನು ಮಾಡೋಕೆ ಬರ್ತದೆ? ಆ ಪ್ರಯತ್ನ ಮಾಡಿ, ಅದು ಅವ್ರಿಗೂ ಬರ್ತದ. ಭಾಳ ಪ್ರಯತ್ನ ಮಾಡಬೇಕು. ಸೀದಾ ಕುಂಡ್ರಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಇಲ್ಲೇ ಇಷ್ಟು ಹಿಂಗೆ ಕೊಡ್ತೀವಿ ಅಂತಲ್ಲ, ಯಾವತ್ತೂ ಇದನ್ನು ಸಾಧನ ಮಾಡಿಬಿಟ್ಟಿವಿ ನಾವು. ನೀವು ಸಾಧನ ಮಾಡಿಬಿಟ್ರೆ ಸೀದಾ ಕುಂಡ್ರಕ್ಕೆ ಬರ್ತದೆ. ಜೀವನ ಜಾಗೃತಗೊಳ್ತದೆ. ಯಾವತ್ತೂ ಎಚ್ಚರಿಕೆಯಿಂದ ಇರಲಿಕ್ಕೆ ಇದೊಂದು ಸಾಧನ, ಪರಿಪೂರ್ಣ ಸಾಧನ. ಅದಕ್ಕಾಗಿ ಸೀದಾ ರುಜುಕಾಯರಾಗಿ ಕುಂತ್ಕೊಂಡು ಶಿರವನ್ನು ತೆರೆದು ಉರವನ್ನು ಅರಳಿಸಿ ಸೀದಾ ಬ್ಯಾಕ್ ಬೋನ್ ಅಂತ ಏನು ಹೇಳ್ತಾರಲ್ಲ, ಅದು ಸೀದಾ ಕೂತಾಗ ಬಹಳ ಚಂದಾಗಿ ಅಂದ ಕೇಳ್ತದೆ, ಆನಂದ ಉಂಟಾಗ್ತದೆ. ಆವಾಗ ಆನಂದ ಉಂಟಾಗ್ತದೆ. ಮತ್ತು ಹಾಡೋರಿಗೆ ಹೇಳೋರಿಗೆ 2 ತ್ರಾಣ ಬೇಕ್ರಿ. 2 ತ್ರಾಣ ಯಾವಪ್ಪ ಅಂದ್ರೆ, ಒಂದು ಕಂಠತ್ರಾಣ, ಇನ್ನೊಂದು ಸೊಂಟತ್ರಾಣ. ನಿಮಗೆ ಒಂದೇ ತ್ರಾಣ ಇದ್ರೆ ಸಾಕು. ಶ್ರೋತೃಗಳಿಗೆ ಒಂದೇ ತ್ರಾಣ ಸಾಕು. ಸೀದಾ ಕುಂತ್ಕೊಂಡು ಟೊಂಕೊಂಡು ಭದ್ರಾಗಿತ್ತಪ್ಪ ಅಂತಂದ್ರೆ ಬೇಕಾದ ಟಾಸ್ಕ್ ಗಟ್ಟಲೆ ಕೂಡ್ಲಾಕ್ ಬರ್ತದೆ. ಅದಕ್ಕೆ ಟೊಂಕತ್ರಾಣ, ಕಂಠತ್ರಾಣ, ಸೊಂಟತ್ರಾಣ 2 ಬೇಕಾಗ್ತವೆ. ತಾವು ಅದನ್ನು ಗಮನ ವಹಿಸಿ ಈ ಕಾರ್ಯಕ್ರಮಕ್ಕೆ ಅನಂತಮುಖವಾಗಿ ಶೋಭೆ ತಂದುಕೊಳ್ತೀರಿ ಅಂತೇಳಿ ಹಾರೈಸಿ ಮುಂದೆ ಪ್ರವಚನದಲ್ಲಿ ಸಾಗೋಣ. ಮಹಾತಾಯಿ ಅಕ್ಕ ಮಹಾದೇವಿ ತಂದೆ ತಾಯಿಗಳೊಂದಿಗೆ ಅತ್ಯಂತ ಪ್ರೀತಿಯ ಮಗಳಾಗಿ ನೋಡ್ರಿ, ವಯಸ್ಸಿನ ಪ್ರಕಾರ ಬಾಲ, ಬಾಲಕ, ಕಿಶೋರ, ತಾರುಣ್ಯ ಇವು ಪ್ರಥಮವಾಗಿ ಬರತಕ್ಕಂಥ ಅವಸ್ಥೆಗಳು. ಬಾಲಕರು ಎಲ್ಲಿ ತನಪ್ಪ ಅಂತಂದ್ರೆ 7 ವರ್ಷ ತನ ಬಾಲರು. 8ನೇ ವರ್ಷಕ್ಕೆ ಬಾಲಕ ವೃತ್ತಿ ಶುರುವಾಗ್ತದ. ಹುಡುಗತನ ಅಂತ ಹೇಳ್ತಾರ. ಹುಡುಗತನ. ಹುಡುಗ ಅಂತಂದ್ರೆ ಏನು? ಹುಡುಕುವವನೇ ಹುಡುಗ. ಯಾವತ್ತು ಹುಡುಕ್ತಾನೆ ಇರ್ತಾನವ. ನೀವೆಲ್ಲರ ಕೇಳ್ರಿ, ಅಪ್ಪ ಅದೇನಾಗ್ತದ, ಅದೆಲ್ಲಿ ಹೋಗ್ತದ, ಅದರಿಂದ ಏನಾಗ್ತದ? ಕುತೂಹಲ ಭರಿತನಾಗಿ ಹುಡುಕುವ ಸ್ವಭಾವದವಾಗಿರೋವನೇ ಹುಡುಗ. ಇದು 8 ವರ್ಷದಿಂದ ಈ ವೃತ್ತಿ ಪ್ರಾರಂಭ ಆಗ್ತದೆ. ಆಗ ತಾಯಿ ಅಕ್ಕ ಮಹಾದೇವಿ ಸಣ್ಣ ವಯಸ್ಸಿನಿಂದಲೂ 8ನೇ 10ನೇ ವಯಸ್ಸಿನಿಂದಲೂ ಉತ್ತಮ ಗುರುಕರ ಜಾತಳಾಗಿ ಶಿಷ್ಯತ್ವವನ್ನು ವಹಿಸಿ, ಶಿಷ್ಯತ್ವ ವಹಿಸುವುದು ಸಾಮಾನ್ಯ ಕೆಲಸ ಅಲ್ರಿ. ಅದು ಒಳ್ಳೆಯ ಗುರುವಿಗೆ ಒಳ್ಳೆಯ ಶಿಷ್ಯನಾಗಿ ಅಂತ ಶಿಷ್ಯತ್ವ ವಹಿಸುವುದು ಅದು ಬಹಳ ದೊಡ್ಡ ಕೆಲಸ ಅದ. ಗುರುವಿನ ಮನಸ್ಸಿಗೆ ಬರಬೇಕಲ್ಲ. ಗುರು ಏನು ತನ್ನ ಕರಕಮಲ ಸಂಜಾತನನ್ನಾಗಿ ಮಾಡಿಕೊಂಡಿರ್ತಾನಲ್ಲ, ಗುರುವಿನ ಮನೀಷೆಯ ಪ್ರಕಾರ ನಡ್ಕೊಂಡಾಗ ಅವ ಶಿಷ್ಯತ್ವವನ್ನು ಹೊಂದಿದಂಗ, ಅವ ನಿಜವಾದ ಶಿಷ್ಯ ಆದಂಗ. ಅವಾಗ ಶಿಷ್ಯಾದಿ ಚಿತ್ ಪರಾಜಯಂ ಅನ್ನುವಂಗ ಮಹಾತಾಯಿ ಅಕ್ಕ ಮಹಾದೇವಿ ಎಲ್ಲ ಸಖಿಯರೊಂದಿಗೆ ನೋಡಿ ಸುತ್ತುಗಡ್ತಾರೆ. ಒಳ್ಳೆ ಹೆಣ್ಮಕ್ಳು ಇದ್ರ ಕಾಣ್ತಾಗುತ್ತೀನಿ ಕಾಲಕ್ಕೆ. ಅಲ್ಲಿ ಈಗೇನಿಲ್ಲ ಅಂತ ಅಲ್ಲಿ ಈಗಲೂ ಹೋದಿರಿ. ಧಾರಾವಾಹಿ ನೀವು ನೋಡೋದು ಬಿಟ್ರಪ್ಪ ಅಂತಂದ್ರೆ ನೀವು ಒಳ್ಳೆಯವರು. ಅಕ್ಕ ಮಹಾದೇವಿ ಹಂಗೆ ಹಾಕಿರಿ. ಇವತ್ತು ಧಾರಾವಾಹಿನೇ ನಮ್ಮ ಸಮಾಜವನ್ನು ಹಾಳುಗೆಡವಿದ್ದು. ನೋಡ್ರಿ ಬೇಕಾದ್ರೆ ಧಾರಾವಾಹಿ ಒಳಗ ಎಲ್ಲಾನು ಕಲಿಸಿಬಿಡ್ತದೆ. ಟ್ರೈನಿಂಗ್ ಇದ್ದಾಗ ಅದು ಕಳ್ತನ ಮಾಡಕ್ ಕಲಿಸ್ತದ, ಸುಳ್ಳು ಹೇಳಕ್ ಕಲಿಸ್ತದ, ಕೊಲೆ ಮಾಡಕ್ ಕಲಿಸ್ತದ, ಮೋಸ ಮಾಡಕ್ ಕಲಿಸ್ತದ. ಮತ್ತೆ ಇದ್ದು ಮನಿ ಬೇರೆ ಮಾಡಿಬಿಡುದು, ಮನಸ್ಸು ಎಲ್ಲ ಮನಸ್ಸು ಮಾಡಿಬಿಡುದು, ಗದ್ದಲಕ್ಕೆ ಎಬ್ಬಿಸಿಬಿಡುದು, ಮನೆ ಒಂದು 3 ಬಾಗಿಲು ಮಾಡಿಬಿಡುದು. ಇಂಥವೆಲ್ಲ ಬರ್ತಾವ ನೋಡ್ರಿ. ಮುಂದೆ ಜಗಳ ಗಂಟಿಯರು ಬಂದೈತೆ ಒಂದು ಧಾರಾವಾಹಿ ನೋಡಿದ್ವಿ. ಜಗಳ ಗಂಟಿಯರು ಒಂದು ಧಾರಾವಾಹಿ ಹಂಗ ಕಿವ್ಯಾಗ ಕೇಳಿ ಅಷ್ಟ ನಾವು ನೋಡೋ ಅಭ್ಯಾಸ ಇಲ್ಲ ನಮ್ಗೆ. ಧಾರಾವಾಹಿ ಅಷ್ಟು ಹೆಸರು ಕೇಳಿವಿ. ಆದ್ರೆ ಇದನ್ನು ಬಿಟ್ಟಾಗ ಅಕ್ಕ ಮಹಾದೇವಿಯ ನೆನಹು, ಆ ತಾಯಿಯ ವೃತ್ತಿ, ಆ ತಾಯಿಯ ಸನ್ನಡತೆ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯದ.
ಎಲ್ಲ ನಾಟಕಗಳಲ್ಲಿನೂ ಕೂಡ ಇವತ್ತಿನ ಪೌರಾಣಿಕ ನಾಟಕ ಭಕ್ತಿ ಪ್ರಧಾನವಾಗಿರ್ತಕ್ಕ ನಾಟಕದೊಳಗ ರಸನೇ ಬಹಳ ಇರ್ತದ. ಈ ಸಾಮಾಜಿಕ ನಾಟಕ ಏನು ಬಂದವ ನೋಡ್ರಿ, ಇದ್ರ ಕಸನೇ ಬಹಳ ಇರ್ತತಿ, ರಸ ಬಹಳ ಕಡಿಮೆ ಇರ್ತದ. ಸಂಪೂರ್ಣ ವಿರಸ. ರಸವೇ ಜೀವನ, ರಸವೇ ಜನನ, ವಿರಸವೇ ಜೀವನ. ರಸವೇ ಜನನ, ವಿರಸವೇ ಜೀವನ, ಸಮರಸವೇ ಜೀವನ, ವಿರಸವೇ ಮರಣ. ನೋಡ್ರಿ, ವಿರಸವೇ ಮರಣ. ವಿರಸ ಅಂತಂದ್ರೆ ಕೆಟ್ಟ ಹೋಗ್ಬಿಡುದು. ಇದ್ದದ್ದು ಬಂಧುತ್ವ ಮೈತ್ರಿತ್ವ ಎಲ್ಲ ಕೆಟ್ಟ ಹೋಗ್ಬಿಡುದು ವಿರಸ ಅಂತ ಹೇಳ್ತಾರೆ. ಈ ವಿರಸ ಸಂಪೂರ್ಣ ಧಾರಾವಾಹಿ ಉದ್ದಕ್ಕೂ ಇವೇ ಅದಾವ. ಯಾವತ್ತ ಒಂದು ಮಾತು ಹೇಳ್ತೀನಿ, ಆಗಿ ಹೋಗಿದ್ದುದು. ಇಲ್ಲಿ ಒಂದು ಗ್ರಾಮ ಬರ್ತದ ರಾಯಬಾಗ್ ತಾಲೂಕಿನೊಳಗ. ಅಲ್ಲಿಗೆ ಪುರಾಣ ಮಂಗಲಕ್ಕೆ ಕರೆಸಿದ್ರು ನಮ್ಮನ್ನು. ಸಾಯಂಕಾಲ ಪುರಾಣ ಮಂಗಲ ಆಗ್ತದೆ, ಇನ್ನೂ ತಡ ಐತೆ ಅಂತೇಳಿ ಶಾಸ್ತ್ರಿಗಳು ನಾವು ವಾಕಿಂಗ್ ಹೋಗಿದ್ವಿ. ವಾಕಿಂಗ್ ಹೋದಾಗ ಒಂದು ಮುದುಕಿ ಭಯಂಕರ ಓಡಿ ಬರಾಕತ್ತೈತ್ರಿ. ಆವಾಗ ಶಾಸ್ತ್ರಿಗಳಂದ್ರು, ಅಲ್ಲೇ ಯಾಕೆ ಇಷ್ಟೊಂದು ಓಡ್ತಿ, ಇನ್ನೂ ಪುರಾಣ ಬಹಳ ತಡ ಐತಿ, ಇಷ್ಟ ಕೊಟ್ಟು ಸಾವಕಾಶ ಹೋಗಮ್ಮ, ಬಿದ್ದಿ ಏನಾರ ಆಗಿತ್ತು, ವಯಸ್ಸಾಗೈತಿ ನಿನ್ಗಂತವ ಅಂತ. ಅಮ್ಮ ಶಾಸ್ತ್ರಿಗಳಂದ್ರು. ಅವಾಗ ಕ್ಯಾಮ್ ಏನನ್ಬೇಕು, ಯಪ್ಪ ನಿನ್ನ ಪುರಾಣಕ್ಕೆ ಬೆಂಕಿ ಹತ್ತು, ನಾನು ಬಂಗಾರ ಹೊಕ್ಕೈತಿ, ಯಪ್ಪ ನನ್ನ ಬಂಗಾರ ಧಾರಾವಾಹಿ ಹೊಕ್ಕೈತಿ, ಅದಕ್ಕೆ ಓಡಕತ್ತಿ ನಾನು ಅಂತ ಅನ್ನಕತ್ತೇಳಿ. ಬಂಗಾರ ಧಾರಾವಾಹಿ ಹೋಗ್ತದಂತ. ಇಷ್ಟು ಹುಚ್ಚುತನ ಜೀವನದೊಳಗ ನೋಡಿ. ಜಗತ್ತಿನೊಳಗ ಪಾಗಲ್ ದುನಿಯಾ ಹೈ, ದುನಿಯಾ ಪಾಗಲ್ ಹೈ ಅಂತ ಒಂದು ರೀತಿ ವಿಚಾರ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದೇ ಹುಚ್ಚಿರ್ತದೆ. ಹುಚ್ಚು, ಆ ಹುಚ್ಚು ಒಬ್ಬೊಬ್ಬರಿಗೆ ಒಂದೊಂದು. ಅಷ್ಟ ಮದಗಳಲ್ಲಿ ಹತ್ತು ಧನದ ದಾಹ, ಹೊನ್ನಿನ ದಾಹ, ಹೆಣ್ಣಿನ ದಾಹ, ಮಣ್ಣಿನ ದಾಹ, ರೂಪದ ದಾಹ. ಬಹಳ ರೂಪಿದ್ರೆ ಅದಕ್ಕೊಂದು ಹುಚ್ಚ ಹಿಡಿದಿರ್ತೈತ್ರ. ಅವ್ರಿಗೆ ಇನ್ನೂ ಅದನ್ನು ರೂಪ ಮಾಡ್ಕೋಬೇಕು, ಇನ್ನೂ ಅದನ್ನು ಚಂದಾಗಿ ವಿನ್ಯಾಸ ಮಾಡ್ಕೋಬೇಕು ಅಂತಕ್ಕಂಥ ಹುಚ್ಚು. ಇವೆಲ್ಲ ಹುಚ್ಚು ನೋಡಿದ್ರೆ ಒಬ್ಬೊಬ್ಬರಿಗೆ ಕೀರ್ತಿಯ ಹುಚ್ಚು, ಕೊನೆಗೆ ಕೀರ್ತಿಯ ಶನಿ. ಅದು ಶನಿ ಅಂತ ಹೇಳ್ತಾರೆ, ಕೀರ್ತಿಯ ಶನಿ. ಕುವೆಂಪು ಅವ್ರು ಹೇಳ್ತಾರೆ ಕೀರ್ತಿಯ ಶನಿ. ಅದಂತೂ ಬಹಳ ಕೆಟ್ಟದ್ದು. ಅದಕ್ಕೆ ತೃಪ್ತಿನೇ ಇಲ್ಲ. 7 ಜನ ಮೆತ್ತಿ ಬಂದರೂ ತೃಪ್ತಿ ಇಲ್ಲ. ಕೀರ್ತಿ ಹುಚ್ಚು ಹತ್ತಪ್ಪ ಅಂದ್ರೆ ತೃಪ್ತಿನೇ ಇಲ್ಲ. ಅದಕ್ಕೆ ಎಲ್ಲರೂ ಹುಚ್ಚರು, ಎಲ್ಲರೂ ಜಗತ್ತೇ ಹುಚ್ಚು ಅಂದ್ಮೇಲೆ ಮತ್ತೆ ಯಾರು ಹೇಳ್ಬೇಕಾಗೈತಿ? ಯಾರು ಹೇಳ್ಬೇಕ್ರಿ? ಎಲ್ಲರೂ ಹುಚ್ಚರಪ್ಪ ಅಂತಂದ್ಮೇಲೆ ಹೇಳೋದು ಯಾರಿಗೆ? ಯಾರು ಹೇಳ್ಬೇಕು? ಹಿಂಗಾಗ್ಯದ. ಆದ್ರೆ ಅಂಥದ್ರೊಳಗೆ ಮಠಾಧಿಪತಿಗಳು ಆಚಾರ ವಿಚಾರದಲ್ಲಿ, ಒಳ್ಳೆಯ ನಡೆ ನುಡಿಯಲ್ಲಿ, ಸನ್ನಡತೆಯಲ್ಲಿ ಚನ್ವೀರಜ್ಜ ಅಂತವ್ರು, ಅಪ್ಪಗಳಂಥವ್ರು, ಅವರಿಂದ ಜಗತ್ತನ್ನ ಆ ಹುಚ್ಚನ್ನು ಬಿಡಿಸಕ್ಕೆ ಸಾಧ್ಯದ. ಯಾಕೆ? ಅದರಿಂದ ಅತೀತ ಆಗಿರ್ತಾರ ಅವ್ರು. ಹೆಣ್ಣು ಮಣ್ಣಿನಿಂದ ಅತೀತ ಆದಾಗ ಆ ಹುಚ್ಚು ಹೋಗಿರ್ತದೆ, ಅಲ್ಲಿರಂಗಿಲ್ಲ. ದುನಿಯಾ ಜುಕ್ತಾ ಹೈ, ಜುಕ್ತಾ ವಾಲೇಕ ನಾಮ್ ಚಾಹಿ ಅಂತ. ಜಗತ್ತು ಬಗ್ತದ, ಬಗ್ಸೋರು ಬೇಕಲ್ಲ. ಅಪ್ಪಗಳಿಂತ ದೊಡ್ಡ ದೊಡ್ಡ ಅಪ್ಪಗಳು ಜಗತ್ತನ್ನು ಬಗ್ಗಿಸಿ ಭಕ್ತರಿಗೆ ಸದುಪದೇಶವನ್ನು ನೀಡಿ ಸನ್ಮಾರ್ಗದಲ್ಲಿ ಪ್ರವೃತ್ತರನ್ನಾಗಿ ಮಾಡಿ ಅಂದಾಗಿ ಜಗತ್ತಿನ ಆಟ ನಡೀತದ. ಎಲ್ಲರೂ ಹುಚ್ಚರಾಗ್ಬಿಟ್ರೆ ಗತಿ ಏನು? ಜಗತ್ತಿನ ಆಟ ಹೆಂಗೆ ನಡೀತದ? ಬಹಳ ಕಠಿಣ ಹೋಗ್ತದ. ಅದಕ್ಕಾಗಿ ಮಹಾತಾಯಿ ಜಗದಂಬೆ ಸ್ವರೂಪಳಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ಎಲ್ಲರೂ ಕುಂದಿಸ್ಕೊಂಡು ಹೇಳ್ತಾಳ್ರಿ. ನಿನ್ನೆ ಗುರುಗಳಿಂದ ಕೂಳೂರು ಕೊಡಗೂಸಿನ ಕಥೆಯನ್ನ ಹೇಳಿಸಿದ್ಲು ಗುರುಗಳ ಮುಖದಿಂದ. ತಾ ಹೇಳಲಿಲ್ಲ, ಗುರುಗಳ ಮುಖದಿಂದ ಹೇಳಿದ್ಲು. ತಾ ಏನಾದರೂ ಹೇಳಬೇಕಾದ್ರೆ ಒಳ್ಳೊಳ್ಳೆ ವಚನಗಳನ್ನು ರಚನಾ ಮಾಡಿ ಅದ ವಚನವನ್ನು ಹೇಳಿದ್ದಲ್ಲದೆ ಅದರ ಅರ್ಥವನ್ನು ಕೂಡ ಹೇಳ್ತಾಳೆ ಮಹಾತಾಯಿ. ಅದಕ್ಕೆ ಈ ಕೋಳೂರು ಕೊಡಗೂಸಿನ ಮೂಲಕ ಈ 3ನೇ ಕಾಂಡು ಶ್ರೀ ಗುರು ಕುಮಾರೇಶ್ವರ ಕರುಣೆಯ ಪಡೆದ ಪಂಚಾಕ್ಷರರು ಚಾರುಡಾಖ್ಯ ಕೃಪಾ ಛತ್ರದೊಳಗಿದ್ದು ಶ್ರಮವೇ ಶುಭಗಾಯನ ಸದ್ವಾಸನ ಸುಗೀರ್ವಾಣ ಕರ್ನಾಟ ಭಾರತೋಕ್ತಿ ಪರಮ ಸಾಹಿತ್ಯಮಂ ಕಲಿತು ಜನ್ಮಾಂಧ ನೆನೆಸಿರುವ ಪುಟ್ಟಾರೆ ಕವಿಯೊರೆದ ಅಕ್ಕ ಮಹಾದೇವಿಯ ಪುರಾಣದೊಳು 1ನೇ ಕಾಂಡ ಮದು ಮುಗಿದುದೋ ಗುರುಚರರು ನಲಿಯೇ. ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಗುರುಮುಖದಿಂದ ಕೋಳೂರು ಕೊಡಗುಸಿನ ಕಥೆಯನ್ನ ಹೇಳಿಸಿ ಇಲ್ಲಿಗೆ 3ನೇ ಕಾಂಡವನ್ನ ಕವಿಗಳು ಮುಕ್ತಾಯ ಮಾಡ್ತಾರೆ. ಇನ್ನು
4ನೇ ಕಾಂಡ ಶುರುವಾಗ್ತದೆ. ಮಹಾತಾಯಕ್ಕ ಮಹಾದೇವಿ ಎಲ್ಲರನ್ನು ಕೂಡಿಸಿಕೊಂಡು ಎಂಥ ವಚನ ಹೇಳ್ತಾಳೆ ನೋಡ್ರಿ. ಒಳ್ಳೆ ಸುಂದರವಾಗಿರತಕ್ಕಂಥ ವಚನ. ಸಾಧನೆ ಬಲಿಬೇಕು ಅಂದ್ರೆ ಸಿದ್ಧಸ್ಥಿತಿ ಬರ್ತದೆ. ಸಾಧನೆ ಬಲಿಯದೆ ವಿನಃ ಸಿದ್ಧಸ್ಥಿತಿ ಬರಾಕನ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ವಚನವನ್ನ ಬಹಳ ಚಂದ ಹೇಳ್ತಾ. ಏನದು? ಕೆಚ್ಚಿಲ್ಲದ ಕಟ್ಟಿಗೆಗೆ ಕೃಮಿಗಳಾವರಿಸುವಂತೆ, ಕೆಚ್ಚಿಲ್ಲದ ಕಟ್ಟಿಗೆಗೆ ಕೃಮಿಗಳಾವರಿಸುವಂತೆ, ಒಡೆಯನಿಲ್ಲದ ಮನೆಗೆ ಶ್ವಾನಗಳಿಂಬುಗೊಳ್ಳುವಂತೆ, ಒಡೆಯನಿಲ್ಲದ ಮನೆಗೆ ಶ್ವಾನಗಳಿಂಬುಗೊಳ್ಳುವಂತೆ, ನೃಪತಿ ಇಲ್ಲದ ರಾಜ್ಯ ಪರರ ಪಾಲಾಗುವಂತೆ, ಭಕ್ತಿ ಶಕ್ತಿ ಯೋಗ ಶೀಲ ಸದಾಚರಣೆಗಳಿಲ್ಲದ ಮನುಜರ ದೇಹದಲ್ಲಿ ಭೂತ ಪ್ರೇತಾದಿಗಳ ಉಚ್ಚಾಟನೆಗುಂಬುವ ನೋಡ ಚನ್ನ ಮಲ್ಲಿಕಾರ್ಜುನ. ಸಾಮಾನ್ಯ ವಚನ ಏನ್ರಿ ಇದು? ಇದನ್ನ ಹೇಳಬೇಕಾದ್ರೆ ಆ ತಾಯಿ ಎಷ್ಟು ಅನುಭಾವಿಯಾಗಿರ್ಬೇಕು. ಒಂದೇ ಮಾತು, ಕೆಚ್ಚಿಲ್ಲದ ಕಟ್ಟಿಗೆ ಕೃಮಿಗಳಾವರಿಸುವಂತೆ. ಕಟ್ಟಿಗೆ ಬಹಳ ಚಲೋ ಇತ್ತಪ್ಪ ಅಂತಂದ್ರೆ ಬಲ್ತಿತ್ತಪ್ಪ ಅಂತಂದ್ರೆ ಒಳಗ ಕೆಚ್ಚಿತ್ತಪ್ಪ ಅಂತಂದ್ರೆ ಗಂಡ ಅಂತ ಹೇಳ್ತಾರೆ ನೋಡ್ರಿ. ಒಳಗ ಗಂಡಿತ್ತಪ್ಪ ಅಂತಂದ್ರ ಅದೇ ಸುಗಂಧವಾಗಿ ಗಂಧವನ್ನು ಕೊಡುವುದು. ಗಂಧದ ಕಟ್ಟಿಗೆ ಅದು ಕೆಚ್ಚು ಬಂದಾಗ ಅದು ಗಂಧ ಹಾಕೈತಿ. ಎಲ್ಲಿ ತನ ಅದು ಕೆಚ್ಚು ಬರಂಗಿಲ್ಲ ಅಲ್ಲಿ ತನ ಗಂಧದ ಕಟ್ಟಿಗೆ ಅಲ್ಲದು. ಹಂಗ ಕೆಚ್ಚಿಲ್ಲದ ಕಟ್ಟಿಗೆಗೆ ಕೃಮಿಗಳಾವರಿಸುವಂತೆ ಹುಳ ಹತ್ತದ. ಎಳೆ ಕಟ್ಟಿಗೆ ತಂದು ಹಾಕ್ರಿ, ಜಂತಿ ಮಾಡ್ರಿ, ಪಡ್ಜಂತಿ ಮಾಡಿ ಏನಾರ ಮಾಡಿದಪ್ಪ ಅಂದ್ರೆ ಕೆಲವೇ ದಿವಸದೊಳಗೆ ಹುಳ ಹತ್ತಿ ಹಾಳಾಗಿ ಹೋಗಿಬಿಡ್ತದ. ಯಾಕೆ? ಬಲ್ತಿಲ್ಲ, ಬಲಿತ ಕಟ್ಟಿಗಿರ್ಬೇಕಂತ ಹೇಳ್ತಾರೆ. ಆ ಬಲಿತ ಕಟ್ಟಿಗೆ ಚಂದಾಗಿ ಸೀದಾ ಸಾದಾ ಸಾಫ್ ಇತ್ತಪ್ಪ ಅಂತ ಎಲ್ಲರ ಕಣ್ಣು ಅದ್ರ ಮೇಲೆ ಇರ್ತಾವ. ಚಲೋ ಗಿಡ ಸೀದಾ ಇತ್ತಪ್ಪ ಅಂತಂದ್ರೆ ಮಠದ ಪಾತಾಳ ಅಂಕಣಕ್ಕೆ ಬಹಳ ಚಲೋ ಆಕೈತಿದ್ವು ಅಂತಾರೆ. ಹಂಗ ಬಲಿತ ಕೆಚ್ಚಾದಾಗ ಕೃಮಿಗಳಿಂದ ದೂರ ಆಗಾಕ ಬರ್ತದ. ಕೃಮಿಗಳು ಆವರಿಸಂಗಿಲ್ಲ. ಯಾಕಾದ್ರೆ ಬಲ್ತಿರ್ತೈತಿ. ಬಲ್ತಿದ್ದರಿಂದ ಆ ಕೃಮಿಗಳು ದೂರ ಹೋಗಿಬಿಡ್ತಾವ. ಸನಿಗೆ ಏನು ಪ್ರವೇಶ ಮಾಡಕ್ಕೆ ಬರಂಗಿಲ್ಲ, ಮಾಡೋದೂ ಇಲ್ಲ. ಹಾಗ ಒಡೆಯನಿಲ್ಲದ ಮನೆಗೆ ಶ್ವಾನಗಳಿಂಬುಗೊಳ್ಳುವಂತೆ. ಬಹಳಷ್ಟು ನೋಡಿರಿ ನಾವು ಮನೆಗಳು ಒಂದೊಂದು ಅಲ್ಲಿ ಇಲ್ಲಿ ಊರಾಗ ಮೆರವಣಿಗೆ ಹೊಂಟಾಗ ಪಾದಯಾತ್ರೆ ಅಂತೂ ಭಾಳ ಆಗಿಬಿಟ್ಟಾವ. ಪಾದಯಾತ್ರೆ ಮಾಡಿ ಎಲ್ಲ ಅನುಭವ. ಒಂದೊಂದು ಮನೆ ಕೀಲಿನಾರ ಹಾಕಿದ ಹಂಗ ಅವು ಅಷ್ಟರ ಬಚಾವಾಗಿ ಉಳಿತದ. ಕೀಲಿನೂ ಹಾಕಂಗಿಲ್ಲ, ಬಾಗಲ ತೆರೆದು ಬಿಟ್ರಪ್ಪ, ಮನೆಯೊಳಗೆ ಯಾರೂ ವಾಸ ಮಾಡಿಲ್ಲಪ್ಪ ಅಂತಂದ್ರ ನಾಯಿ ಹಂದಿ ಕತ್ತಿ ಕುದುರೆ ಎಲ್ಲ ಒಳಗೆ ಹೋಗ್ಬಿಡ್ತಾವ. ಹೋಗಿ ಅಲ್ಲೇ ಆರಾಮ್ ಪಡಿತಾವ. ಯಾಕ? ಒಡೆಯನಿಲ್ಲದ ಮನೆ. ಒಡೆಯನಿಲ್ಲದ ಮನೆಗೆ ಅದಕ್ಕೆ ಬಸವಣ್ಣವರು ಹೇಳ್ಯಾರ. ಆ ರೀತಿ ಮಹಾತಾಯಿ ಅವತ್ತಿನ ಕಾಲಕ್ಕೆ 12ನೇ ಶತಮಾನದೊಳಗೆ ಸಣ್ಣ ವಯಸ್ಸಿನೊಳಗೆ ಇಂಥ ವಚನ ಬರಬೇಕಪ್ಪ ಅಂತಂದ್ರೆ ಸಖಿಯರು ಎಷ್ಟು ಕೌತುಕ ಪಟ್ಟಿರ್ಬೇಕು, ಎಷ್ಟು ಅದ್ಭುತ ಆಶ್ಚರ್ಯವನ್ನು ಪಟ್ಟಿರ್ಬೇಕಂತ. ನಮಗೂ ನೋಡಿದಿಷ್ಟು ದೊಡ್ಡವರಾಗಿವಿ, ಇಷ್ಟು ಹಿರಿಯರಾಗಿವಿ, ನಮಗೇನೂ ಬರಲಿಲ್ಲಲ್ಲ ಇಷ್ಟು ವಯಸ್ಸಾದ್ರೂ. ಸುಮ್ಮನೆ ಕತ್ತಿಗೆ ವಯಸ್ಸಾದಂಗೆ ಆತು ನಮಗೆ. ಏನು ಹಣಿಯನ್ನೇ ಬಡ್ಕೊಂತಾರೆ. ಅಕ್ಕ ಮಹಾದೇವಿ ನಾವು ತಾಯಿ ಎಂಥ ದಿವ್ಯಜ್ಞಾನ ನಿಂದು ಆನಂದ ಪಡ್ತಾರೆ. ಅದನ್ನೆಲ್ಲ ವಿವರಣೆ ಮಾಡಿ ಮಾಡಿ ಆ ಮಹಾತಾಯಿ ಹೇಳ್ತಾಳೆ. ಬಹಳ ಚಿತ್ತಗೊಟ್ಟು ಕೇಳ್ತಾರ. ಕೇಳಲಿಕ್ಕೆ ಯಾವಾಗ ಬರ್ತೈತಪ್ಪ ಅಂತಂದ್ರೆ ಶ್ರವಣ ಭಕ್ತಿ ಬಂತಪ್ಪ ಅಂತಂದ್ರೆ ಅದು ಮುಕ್ತ ಸ್ಥಿತಿಯ ಒಂದು ಆರೋಹಣ. ಮುಕ್ತಿಯ ಮೆಟ್ಟಲನ್ನು ಹತ್ತಿದಂಗೆ ಕೇಳೋದು ಅಪೇಕ್ಷೆ ಮೂಡಬೇಕು ಮೊದಲು. ಹಂಗೆಲ್ಲರೂ ಬಹಳ ಭಕ್ತಿಯಿಂದ ಕೇಳ್ತಾರ. ಅದು ಬಹಳ ಕೌತುಕ ಪಟ್ಟು ಕೇಳ್ತಾರೆ. ಯಾಕಪ್ಪ ಅಂತ ಇಷ್ಟು ಸಣ್ಣ ಬಾಲಕಿ ನಮಗ ಎಷ್ಟು ಚಂದ ಹೇಳ್ತಾಳಲ್ಲ. ಆನಂದದಿಂದ ಕೇಳ್ತಾರೆ. ಹಾಗ ಇವತ್ತು ಒಡೆಯರಿಲ್ಲದ ಮನಿ. ಒಡೆಯಪ್ಪ ಅಂತಂದ್ರ ಮನಿ ಮಾಲಕ. ಇದು ಲೌಕಿಕದೊಳಗೆ ಪ್ರಥಮದಲ್ಲಿ ನಮ್ಮ ಗವಾಯಿಗಳು ಬಹಳ ಚಂದ ಕಂಡ ಭಕ್ತರಿಗೆ ಕೈಮುಗುವಾತನೇ ಭಕ್ತ ಅಂತ ಹೇಳ ಎಂತ ಚಂದ ಹಾಡಿದ್ರಿ. ಇದ್ರಾಗ ಒಂದು ಲಕ್ಷಾರ್ಥದ ಒಂದು ಲೌಕಿಕ ಅರ್ಥದ. ಇದ್ರಾಗನು ಲಕ್ಷಾರ್ಥ ಯಾವುದು, ಲೌಕಿಕ ಅರ್ಥ ಯಾವುದು? ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಎದ್ದು ಕೂಡಲೇ ಯಾವ ಭಕ್ತ ಕಾಣ್ತಾನ ಅವನಿಗೆ ಕೈ ಮುಗಿಯೋದು. ಇದು ಲೌಕಿಕ ಅರ್ಥದೊಳಗ. ಎದ್ದು ಕೂಡಲೇ ಯಪ್ಪ ಶರಣ್ರಿ, ಶರಣ್ರಿ ಎದ್ದು ಕೂಡಲೇ ಅನ್ಬೇಕದು. ಇದು ನಿಜವಾಗಿರ್ತಕ್ಕಂಥ ಶರಣ ತತ್ವದ ಸಾರ್ಥಕ್ಯ. ಇದನ್ನ ಬಿಟ್ರೆ ಏನದ? ಒಮ್ಮೆ ಚರ್ಚೆ ನಡೆದಿತ್ರಿ, ಯಾರ ಮೊದಲು ಕೈ ಮುಗಿಬೇಕು?
ನೋಡ್ರಿ, ಸಮಾಜದ ಹಿತಚಿಂತನೆ, ಮನುಕುಲದ ಆರೋಹಣ, ಮನುಕುಲ ಏಳಿಗೆ ಆಗ್ಬೇಕಂತೇಳಿ ಯಾರಲ್ಲಿ ಚಿಂತನೆ ಅದ, ಕಳಕಳಿ ಅದ, ಅವರು ಮೊದಲೇದಾಗ ಕೈ ಮುಗಿಬೇಕಂತ. ಅವರು ಮೊದಲೇದಾಗ ಕೈ ಮುಗಿಬೇಕು. ಯಾಕೆ ಎಲ್ಲರೂ ನನ್ನವರಂತೇಳಿ ಶರಣರು ಹೇಳ್ಯಾರ. ನನ್ನವರಂತಂದ ಮೇಲೆ ಅಲ್ಲಿ ಕೈ ಮುಗಿಲಿಕ್ಕೆ ಯಾವ ರೀತಿಯಲ್ಲೂ ಅಭ್ಯಂತರವಿಲ್ಲ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಎದ್ದು ಕೊಳ್ಳೆ ಕೈ ಮುಗಿಬೇಕು, ಯಾರ ಇರಲಿ ಅವರು. ಅವ್ರ ಭಕ್ತರು ಅನ್ನತಕ್ಕಂಥ ನಿಟ್ಟಿನೊಳಗೆ, ಯಾಕ ಎತ್ರ ಜೀವ ತತ್ರ ಶಿವ, ಅವರಲ್ಲಿಯೂ ಪರಮಾತ್ಮ ಅದನ್ನು, ನಮ್ಮಲ್ಲಿಯೂ ಅದನ್ನು, ನಿಮ್ಮಲ್ಲಿ ಎಲ್ಲರಲ್ಲಿನೂ ಅದೇ ಶಕ್ತಿನೇ ಅದ, ಪರಮಾತ್ಮನೇ ಅದಾನಂತ ತಿಳ್ಕೊಂಡು ಅವನಿಗೆ ಅಲ್ಲದಿದ್ರು ಅವನಲ್ಲಿ ಇರ್ತಕ್ಕಂಥ ಶಿವನ ಶಕ್ತಿಗೆ ಕೈ ಮುಗಿಬೇಕು. ಅವನಿಗೆ ಅಲ್ಲದೇ ಇದ್ರು ಕೂಡ ಅವ ಅವಗುಣಿ ಅದಾನಂತ ತಿಳ್ಕೋರಿ. ಅವನಲ್ಲಿ ಒಂದು ಶಕ್ತಿ ಐತಲ್ಲ, ಶಿವ ಅದಾನಲ್ಲ, ಅಲ್ಲಿ ಶಿವ ಇರುತ್ತಾನು. ಇವ ಶಿವ ಅನ್ನಪ್ಪ ಅಂತಂದ್ರೆ ಶವ. ಶವ ಅಂದ್ರೇನು? ಹೆಣ. ಆ ಶಿವ ಅಂದ್ರೆ ಶವ ಆಗಿಬಿಡ್ತಾನ. ಹಂಗಲ್ಲಿ ಶಿವ ಅದನಪ್ಪ ಅಂತಂದ ಮೇಲೆ ಆ ಶಿವನಿಗಂತೇಳಿ ಕೈ ಮುಗಿಬೇಕು. ನಿಮ್ಮ ಮನಸ್ಸಿರ್ಲಿಕ್ಕೂ ಕೈ ಮುಗಿಬೇಕು. ಇದು ಲೌಕಿಕ ಅರ್ಥ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಏನನ್ನು ಕಂಡವ? ಯಾವುದನ್ನು ಕಂಡವ? ಒಂದು ಪ್ರಶ್ನೆ. ಪ್ರತ್ಯಕ್ಷ ಸಾಕ್ಷಾತ್ ಸ್ವಸ್ವರೂಪವನ್ನೇ ಕಂಡಂಥವ ಕಂಡ ಭಕ್ತ. ಅವನೇ ಕಂಡ ಭಕ್ತ. ಕಂಡಿರುವಂಥ ಭಕ್ತನಂದ್ರೆ ಅವನೇ ಕಂಡವ. ಅಂತ ಕಂಡವ ಭಕ್ತನಿಗೆ, ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ. ಅಂಥವ್ರಿಗೂ ಕೈ ಮುಗಿಬೇಕು, ಇಂಥವ್ರಿಗೂ ಕೈ ಮುಗಿಬೇಕು. ಎಂತೆಂಥವ್ರಿಗಾದರೂ ಕೈ ಮುಗಿಯುವುದು. ಬಾಗಿದ ಕೈಯ, ಬಾಗಿದ ತಲೆಯ, ಮುಗಿದ ಕೈಯ, ಇದನ್ನ ಆಗಿರಿಸಪ್ಪ ಅಂತ ಬೇಡ್ಕೊಂತಾರೆ ಶರಣರು. ಬಾಗಿದ ತಲೆ, ಮುಗಿದ ಕೈ ಆಗಿರಿಸ್ಬೇಕಂತ ಕೇಳ್ತಾರ. ಅದು ಬಹಳ ಮನುಷ್ಯನಿಗೆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತದೆ, ತೂಕವನ್ನು ತಂದು ಕೊಡ್ತದೆ. ಕೈ ಮುಗಿದು ಬಿಟ್ರಿ, ಇಲ್ಲೇ ಗಡ್ಡದವ, ಇಲ್ಲೇ ಮೀಸಿದವ, ಎದ್ದು ಕುಳ್ಳೆ ಕೈ ಮುಗಿದಂಗ ಮೀಸಿ ಹುರಿ ಹೊಡಿದಂಗ್ರಿ. ಕೈ ಮುಗಿದ್ಬಿಟ್ಟು ಮೀಸಿ ಹುರಿ ಹೊಡೆದ್ರೆ ಹೆಂಗಕ್ಕತಿ? ಮೀಸುನು ಇಲ್ಲಿ ಅದಾವ, ಕೈನೂ ಇಲ್ಲಿ ಅದಾವ. ಎಷ್ಟು ಅಪಾರ್ಥ ಆಗ್ತೈತಲ್ಲ. ಅದಕ್ಕಾಗಿ ಶರಣರು ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತನತಕ್ಕಂಥ ಪಾಠವನ್ನು ಹೇಳಿದರು. ಹಾಗ ಇಲ್ಲಿ ಮಹಾತಾಯಕ್ಕ ಮಹಾದೇವಿ ಒಡೆಯನಿಲ್ಲದ ಮನೆಗೆ ಶ್ವಾನಗಳಿಂಬುಗೊಳ್ಳುವಂತೆ, ನೃಪತಿ ಇಲ್ಲದ ರಾಜ್ಯ ಪರರ ಪೀಡ ಪಾಲಾಗುವಂತೆ. ರಾಜ್ಯಕ್ಕೆ ಒಡೆ ಇಲ್ಲಪ್ಪ ಅಂತಂದ್ರ ಏನಾಗ್ತದ ಹಣೆ ಬರ? ಒಂದೊಂದು ಮಠಗಳ್ರಿ, ಮಠಗಳು ಅಧಿಪತಿಗಳು ಆ ಸಂಪರ್ಕ ತಪ್ಪು ಹೋಯ್ತು, ಉತ್ತರಾಧಿಕಾರಿ ನೇಮಿಸಿಕೊಳ್ಳಿಲ್ಲಪ್ಪ ಅಂತಂದ್ರೆ ಎಷ್ಟೋ ಮಠಗಳು ಹುಬ್ಬಳ್ಳಿಯೊಳಗ ನಾವು ಪ್ರತ್ಯಕ್ಷ ನೋಡಿದ್ದನ್ನು ಹೇಳ್ತೀವಿ. 63 ಮಠಗಳು ಹುಬ್ಬಳ್ಳಿಯೊಳಗೆ. 63 ನೋಡಿಲ್ಲ ನಾವು, ಕೆಲವು ನೋಡಿವಿ. ಆ 63 ಮಠಗಳೆಲ್ಲ ಮಠಗಳು ಹೋಗಿ ಮನಿಯಾಗಿ ಬಿಟ್ಟವ್ರಿ, ಮನಿಯಾಗ್ಯಾವ. ಒಂದೆರಡು ಮನಿ ನೋಡಿದೆ ಹೋಗಿ, ಅದು ಈಗೇನು 3000 ಮಠ ಐತಲ್ಲ ಅಂಥದ್ದೇ ಮಠ ಅದು ಮನಿಯಾಗ್ಯದ. 2 ಮಠಗಳು ಅಂಥವ ನೋಡಿ, 3000 ಮಠದಂಥ ಮಠಗಳು. ಯಾಕೆ ಹಿಂಗಾಗ್ತವ? ಒಡೆಯರಿಲ್ಲದ ಮನೆ, ನೃಪತಿ ಇಲ್ಲದ ರಾಜ್ಯ. ಯಾವಾಗ ಪರಂಪರೆ ಅನ್ನತಕ್ಕಂಥದ್ದು, ಸಂಪ್ರದಾಯ ಅನ್ನತಕ್ಕಂಥದ್ದು ಉಜ್ವಲವಾಗಿ ಮುಂದುವರಿಲಿಲ್ಲಪ್ಪ ಅಂತಂದ್ರೆ ಅವುಗಳಿಗೆ ಅವನತಿ ಕಾಲ ಪ್ರಾಪ್ತ ಆಗ್ತದೆ, ಅವನತಿ ಬರ್ತದೆ. ಅದಕ್ಕಾಗಿ ಆ ಪರಂಪರೆ ಮತ್ತಷ್ಟು ಇನ್ನಷ್ಟು ಮಗದಷ್ಟು ಅದು ಇನ್ನಷ್ಟು ಜಾಜ್ವಲ್ಯಮಯವಾಗುವ ನಿಟ್ಟಿನೊಳಗೆ ಅದನ್ನ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ, ನೋಡಪ್ಪ, ಯಾವ ರಾಜ್ಯಕ್ಕೆ ಒಳ್ಳೆಯ ರಾಜ್ಯನೇ ಇಲ್ಲಪ್ಪ ಅಂತಂದ ಮೇಲೆ, ರಾಜನೇ ಇಲ್ಲಪ್ಪ ಅಂತಂದ ಮೇಲೆ ಆ ರಾಜ್ಯ ಉಳಿತೈತೆ. ಹಂಗ ಮಾಡ್ಲಿಕ್ಕರ್ಸರು ಯಾರ್ಯಾರು ಬಂದು, ಪರರಾಜ್ಯದವರು ಬಂದು ಅದನ್ನ ವಶ ಮಾಡ್ಕೊಂಡ್ಬಿಡ್ತಾರ. ಆ ರಾಜ್ಯ ಶೂನ್ಯವಾಗಿ ಹೋಗಿಬಿಡ್ತದ. ಅದಕ್ಕಾಗಿ ಯಾರ ದೇಹದೊಳಗೆ ಸದಾಚಾರ, ಸನ್ನಡತೆ, ಸದ್ವಿನಯ, ಪೂಜಾನಿಷ್ಠೆ ಇವು ಯಾರು ಶರೀರದೊಳಗಿಲ್ಲ, ಅಲ್ಲಿ ಭೂತ ಪ್ರೇತಗಳೇ ಉಚ್ಚಾಟನೆಗೊಂಬವು ನೋಡ ಚನ್ನಮಲ್ಲಿಕಾರ್ಜುನ. ದೆವ್ ಬಡಿತು, ಗಾಳಿ ಶಕ ಆತು, ಗ್ರಹ ಚೇಷ್ಟೆ ಶುರುವಾಯ್ತು, ಗ್ರಹ ಬೆನ್ನ ಹತ್ತೈತಂತಾರಲ್ಲ. ಯಾಕಾಗ್ತಾವ ಅವೆಲ್ಲ? ಆಚಾರ ಕಡಿಮೆ ಆದಾಗ ಆಗ್ತಾವ. ಆಚಾರವಂತರಾಗ್ರಿ, ಭಸ್ಮಭೂಷಿತರಾಗ್ರಿ, ಲಿಂಗ ಕಟ್ಕೋರಿ, ರುದ್ರಾಕ್ಷಿ ಧಾರಣ ಮಾಡ್ಕೋರಿ. ಅವು ದೆವ್ ಹ್ಯಾಂಗ ಬರ್ತಾವ್ರಿ? ಅವು ಒಂದು ವೇಳೆ ಬಂದ್ರು ದೂರ ಕೈ ಮುಗಿದು ಹೊಕ್ಕಾವ. ದೆವ್ವಿಲ್ಲದಾವ್ ಬಿಡ್ರಿ ಅಂತಂತಾರ. ದೆವ್ವಿಲ್ಲ ಅಂತ ತಿಳ್ಕೊಂಡ್ರೇನು?
ಅದೃಷ್ಟ ಪಿಶಾಚ ನ್ಯಾಯ ಅಂತೇಳಿ ವ್ಯಾಕರಣದೊಳಗೆ ಒಂದು ಸೂತ್ರ ಬರ್ತದೆ. ಅದೃಷ್ಟ ಪಿಶಾಚ ನ್ಯಾಯ ಮೂವೆಲ್ಲ ನೋಡ್ರಿ ನೀವು, ಅಲ್ಲಿ ಗುರ್ತು ಬರ್ತಾವೆ, ಗಾಳಿ ಗುರ್ತು, ಶಕ ಗ್ರಹಗಳು, ಅವೇ ದೇವ ಭೂತ ಪ್ರೇತ. ಅವು ಪರಿಪೂರ್ಣ ಆಯುಷ್ಯ ತೀರದೇನೆ ನಡಬರ್ಕ ಸತ್ತೋಕೋ ನೋಡ್ರಿ. ವಿಷ ತಗೊಂಡರ ಆಗಲಿ, ಬೆಂಕಿ ಹತ್ಕೊಂಡರ ಆಗಲಿ, ಬಾವ್ಯಾಗ ಮುನಿಗರೆ ಆಗಲಿ, ಅವು ಸತ್ತು ಹೋದಪ್ಪ ಅಂತಂದ್ರೆ ಆಯುಷ್ಯ ಪರಿಪೂರ್ಣ ಆಗದೇನೆ ಲಲಾಟದಲ್ಲಿ ಇಂತಿಷ್ಟು ವರ್ಷ ಬದುಕಬೇಕು, 80 ವರ್ಷ ಅಂತ ಬರೆದು ಕಳಿಸಿರ್ತಾನೆ. 80 ವರ್ಷ ಒಳಗೇನಾದ್ರೂ ಅನಾಹುತ ಮಾಡ್ಕೊಂಡಪ್ಪ ಅಂತಂದ್ರೆ ಭೂತ ಆಗಿ ಪ್ರೇತ ಆಗಿ ಗಾಳಿ ಉಚ್ಚಾಟನಾಗ ಹೋಗ್ಬೇಕಾಕೈತಿ. ಕುಮಾರಸ್ವಾಮಿ ಪುರಾಣದಾಗ ಬರ್ತದ, ಸಿದ್ಧಲಿಂಗೇಶ್ವರ ಪುರಾಣದೊಳಗೆ ಬರ್ತದ, ಸುಮ್ಮನೆ ಬರೆದಿಲ್ಲ. ಇದು ಯಾರು ನಾಸ್ತಿಕರಾಗಿ ನಂಬದಿರ್ತಾರೆ ನೋಡ್ರಿ, ಅವ್ರು ನಂಬದೇ ಇದ್ರೂ ಕೂಡ ಅದು ಐತಿ. ಅದು ನಂಬಿದ್ರು ಐತಿ, ನಂಬದೇ ಇದ್ರೂ ಐತದು. ಪಂಚಾಂಗ ನಂಬದವ್ರನ್ನ ಐತಿ, ನಂಬದವ್ರಿಗೇನು ಐತಿ, ನಂಬದೇ ಇದ್ದವ್ರಿಗೇನು ಐತದು ಪಂಚಾಂಗ. ಒಬ್ರು ಸ್ವಾಮಿಗಳಿಗೆ ಹಂಗ ಹೇಳ್ತೀನಿ ಸ್ವಲ್ಪ ವಿಚಾರ. ಅಪ್ಪ ಅವ್ರದ್ದು ಅಡ್ಪಾಲಿಕೆ ಉತ್ಸವ ಇಟ್ಕೊಂಡಿದ್ವಿ ನಾವು. ನವಲಗುಂದ ಮಠದಾಗ ಅಡ್ಪಾಲಿಕೆ ಉತ್ಸವ ಇಟ್ಕೊಂಡಿದ್ವಿ. ಅಪ್ಪಗಳ ಸ್ವಲ್ಪ ರಾಹು ಕಾಲ ಐತಿರಿ, ಇನ್ನೊಂದು ಅರ್ಧ ತಾಸು ತಡ ಮಾಡಿ ಹೊಂಟ್ರಿ ಬಿದ್ದಿ, ತಾವು ತಮಗೆಲ್ಲ ಸುಖರೂಪಾಯಿ ಬಂದು ಇಲ್ಲಿ ಮುಡ್ತೀರಿ, ಮುಂದಿನ ಕಾರ್ಯಕ್ರಮ ಎಲ್ಲ ಚಲೋ ಆಕವಂತ ನಾನು ಫೋನ್ಯಾಗ ಹೇಳಿದೆ. ಅವಾಗ ಲ್ಯಾಂಡ್ ಫೋನ್ ಇದ್ದು ಬರೀ ಏನು ದೆವ್ವ ಬಿಡ್ತೈತಿ ನಿಮಗೆ, ರಾಹು ಕಾಲ, ಗುಳಿ ಕಾಲ, ಯಮಗಂಡ ಕಾಲ ಎಲ್ಲ ಪಂಚಾಂಗ ಸುಡೋದು. ಪಂಚಾಂಗ ಏನು ಮಾಡ್ತೀರಿ, ಪಂಚಾಂಗ ನಂಬಕ್ಕೆ ಹೋಗ್ಬೇಡ್ರಿ ಹಂಗೆ ಅಂದ್ರಿ ನನಗೆ. ಇಲ್ರಿ ಬಿದ್ದಿ, ನೋಡ್ರಿ ಬೇಕಾರ ನಿಮ್ಮ ಇಚ್ಛಾದ ಪ್ರಕಾರ ಹೊಂಟ್ರಿ, ನೋಡ್ರಿ ನೀವು ಅಂತ ಅನುಭವಿಸ್ತೀರಿ. ಈ ಸದ್ಯ ಬರ್ತೀನಿ ಮತ್ತೆ ನೋಡು ನನಗೇನಾಕೈತಿ ನೋಡೇ ಬಿಡ್ತೀನಿ ಅಂದು ಹೊಂಟ ಬಿಟ್ರು. ಬಿಟ್ಟು ಏನಾಯ್ತು ಪ್ರಸಂಗ, ದಾರಿಯೊಳಗನ ಡ್ರೈವರ್ಗೆ ಅವ್ರಿಗೆ ಜಗಳಾಗಿ ಅವ ಕೀಲಿ ಒಗದು ಡ್ರೈವರ್ ಹೋಗಿಬಿಟ್ಟಾನ. ನಡುವೆ ಜಗಳ ಆಗಿಬಿಡ್ತದ. ಜಗಳಾಗಿ ಡ್ರೈವರ್ ಹೋಗಿಬಿಟ್ಟ. ಮುಂದೆ ಫೋನ್ ಮಾಡಿ ಮತ್ತೊಬ್ಬ ಡ್ರೈವರ್ ಕರ್ಸ್ಬೇಕಲ್ಲ. ತಾಸೋ 1.5 ತಾಸೋ ಭಯಂಕರ ಟೈಮ್ ಹೋಯ್ತು. ಇಲ್ಲಿ ನಾವು ಪಟ್ಟಣದ ಮುಂದೆ ಅಡ್ಡ ಪಲ್ಲಕ್ಕೆ ಇಟ್ಕೊಂಡು ಎಲ್ಲ ಬಾಜಾ ಭಜಂತ್ರಿ ಕಳಸ ಕನ್ನಡದವರು ಎಲ್ಲ ತಾಯಂದ್ರೆ ಕೂಡ್ಕೊಂಡು ನಾವು ಕಾಯ್ದ್ವಿ. ಕಾಯ್ದ್ರೆ ಎಲ್ಲರಿಗೂ ತಲೆನೂ ಕಾಯ್ದು ಬಿಡ್ತೀರಿ. ಏನ್ರಿ ಸ್ವಾಮಿಗಳು ಬರ್ತೀನ ಟೈಮ್ ಕೊಟ್ರೆ ಬರಲೇ ಇಲ್ಲರಿ, ಇಲ್ರಿ ಬರ್ತಾರೆ, ಈ ಸದ್ಯ ಬರ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರೆ ಅನ್ಕೋಂತನ ನಾವು ಭಯಂಕರ ಟೈಮ್ ಕಳೆದ್ವಿ. 2 ತಾಸು ಲೇಟಾಗಿ ಬಂದಿರಿ. ಬುದ್ಧಿ ಯಾಕೆ ತಡ ಆತ್ರಿ ಬುದ್ಧಿ ಅಂತ ಕೇಳಿದೆ ನಾನು. ಏನ್ರಿ ನಮ್ಮ ಡ್ರೈವರ್ ಜಗಳ ತೆಗೆದು ಒಂದು ವಿಕೋಪಕ್ಕೆ ಹೋಗಿ ಕೀಲಿ ಒಗದು ಹೋಗಿಬಿಟ್ಟ, ಡ್ರೈವರ್ ಇಲ್ಲಂಗತ್ತು, ಮತ್ತೆ ಪುನಃ ಡ್ರೈವರ್ ಕಾಸ್ಬೇಕು ತಡ ಆತ್ರಿ ಅಂತಂದೆ. ಇನ್ನು ಅರ್ಧ ತಾಸು ತಡ ಮಾಡಿ ಬರ್ರಿ ಬುದ್ಧಿ ಅಂತ ಹೇಳಿದ್ ನಿಲ್ರಿ ಬಿಡಿ ತಮಗೆ. ನಾನು ಹೇಳಿದ್ದು ತಮಗೆ ಅರ್ಧ ತಾಸು ತಡ ಮಾಡಿ ಬಂದ್ರೆ ನಿಮಗೆ ಯಾವ ತೊಂದರೆನೂ ಬರಂಗಿಲ್ಲ ಅಂತ ಹೇಳಿದ್ರೆ ನೀವು ಹಿಂಗೆ ಬಂದ್ರಿ. ಇಲ್ಲ ನಮಗೂ ಅಷ್ಟು ಅನಿಸಲಿಲ್ಲ, ಏನೋ ನಾವು ಹಿಂಗೆ ಬಂದ್ವಿ ಅಂತೇಳಿ ಹೇಳಿದರು. ನಂಬಿದ್ರು ಅದ, ನಂಬದಿದ್ರು ಅದ. ನಂಬಿಕೆ ಅನ್ನತಕ್ಕಂಥದ್ದು ಯಾಕೆ ಹೇಳ್ಯಾರ? ನಂಬಿಗೆ ಸಾಂಬನರ ಮನೆ, ನಂಬಿಗೆರೇ ಇರಬೇಕು, ಇಲ್ಲಿಗೆ ತಂಬಿಗೆರೆ ಇರ್ಬೇಕಂತ. 2ರಾಗ ಒಂದಿರ್ಬೇಕ್ರಿ. 2 ಇದ್ರು ಭಾಳ ಚಲೋನೇ, 2 ಇರ್ಬೇಕು. ನಂಬಿಗೆನೂ ಇರಬೇಕು, ತಂಬಿಗೆನೂ ಇರ್ಬೇಕಂತ. ತಂಬಿಗೆ ಅಂತಂದ್ರೆ ಈ ತಂಬಿಗೆ ತೊಗೊಂಡು ತಂಬಿಗೆ ಅಲ್ರಿ, ತಮ್ಮದೇ ಆಗಿರ್ತಕ್ಕಂಥ ಬಿಗಿಯೇ ತಂಬಿಗೆ, ತಮ್ಮ ಬಿಗಿಯೇ ತಂಬಿಗೆ, ತಮ್ಮ ಬಿಗಿ. ಅದು ಬಿಗಿ ಅಂದ್ರೇನು? ತಮ್ಮ ವ್ಯಕ್ತಿತ್ವದಾಗ ಇರ್ಬೇಕಂತ, ತಮ್ಮ ವ್ಯವಸ್ಥೆದಾಗ ತಾವು ಇರ್ಬೇಕು ಅನ್ನೋದೇ ತಮ್ಮ ಬಿಗಿ. ಈಗ ಎಲ್ಲರ ಒಂದು 50,000 ರೂಪಾಯಿ ಕೊಡ್ತಾನಂತೇಳಿ ನಿಮ್ಗೆ ಫೋನ್ ಮಾಡಿರ್ತಾನೆ, ಅವನ ಮೇಲೆ ಅವಲಂಬನೆ ಇಟ್ಕೊಂಡು ನೀವು ಹೋಗಿರ್ತೀರಿ. ಹೋದ ಕೂಡಲೇ ಅವ ಏನ್ರಿ ಸಾಧ್ಯ ಆಗ್ಲಿಲ್ರಿ, ಅವ ಕೊಡ್ಬೇಕಂತ ತಂದು ಕೊಡಲೇ ಇಲ್ಲ, 50,000 ರೂಪಾಯಿ ಕೊಡೋಕ್ಕಾಗೋದು ನೋಡ್ರಿ, ತಪ್ಪು ನೋಡ್ರಿ ಅಂತ ಹೇಳಿಬಿಡ್ತಾನೆ. ಅವಾಗ ಏನು ಮಾಡ್ಬೇಕು ನೀವು? ನಿಮ್ಮ ವ್ಯವಸ್ಥೆದಾಗ ಇರಬೇಕು. ಅದಕ್ಕೆ ತಮ್ಮ ಬಿಗಿ ಅಂತ ಹೇಳ್ತಾರೆ. ಮತ್ತೇನಾರ ಒಂದು ಬೇರೆ ಕಡೆ ವ್ಯವಸ್ಥೆ ಇಟ್ಕೊಂಡಿರ್ಬೇಕು, ಅದು ಅಂದಾಗ ನಡೀತೈತಿ. ಹಂಗೆ ನಂಬಿಗೆ ತಂಬಿಗೆ ಅನ್ನತಕ್ಕಂಥದ್ದು ಜೀವನಕ್ಕೆ ಬಹಳಷ್ಟು ಮೆರುಗು ತಂದು ಕೊಡ್ತಕ್ಕಂಥ 2 ಇವುಗಳನ್ನು ವ್ಯವಸ್ಥಿತವಾಗಿ ನಾವು ಇಟ್ಕೊಂಡು ಹೋದರೆ ನಮ್ಮ ಜೀವನ ಉದ್ಧಾರ ಆಕೈತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಹಾಗೆ ಯಾರಲ್ಲಿ ನಂಬಿಕೆ ಇಲ್ಲವೋ, ಭಕ್ತಿ ಇಲ್ಲವೋ, ಸದಾಚಾರ ಸನ್ನಡತೆಗಳಿಲ್ಲವೋ ಅವರಲ್ಲಿ ಹೇಳ್ತಾಳೆ ಅಕ್ಕ ಮಹಾದೇವಿ, ಆಚಾರ ತಪ್ಪಪ್ಪ ಅಂತಂದು ಮುಗಿದು ಹೋತು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಅನಾಚಾರಿಯಾಗಿಬಿಟ್ರೆ ಮತ್ತೆ ದುತ್ತಂದು ಬೆನ್ನು ಹತ್ತಿ ಬಿಡ್ತಾವ. ಪಾಪ ತಾಪ ಕೋಪ ಇದ್ದುದೆಲ್ಲ ಅನಿಷ್ಟಗಳು, ಗ್ರಹ ಪಿಶಾಚಿಗಳು
ಬೆನ್ನತ್ತಿ ಪ್ರವೇಶ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಉಚ್ಚಾಟನೆಯನ್ನು ಶುರು ಮಾಡಿಬಿಡ್ತಾವ. ಎಲ್ಲಿ ಯಾರ ದೇಹದೊಳಗೆ ಆಚಾರವಿಲ್ಲವೋ, ಪುಣ್ಯದ ಪಿಂಡ ಪಾಪದ ಪಿಂಡ. ಪಾಪದ ಪಿಂಡ ಹೆಚ್ಚಾತಪ್ಪ ಅಂತಂದ್ರೆ ಮತ್ತೆ ನರಕಕ್ಕೆ ದಾರಿ ಆಗುವುದಲ್ರಿ ಅದು. ಪಾಪದ ಪಿಂಡ ಹೆಚ್ಚಾತಪ್ಪ ನರಕಕ್ಕೆ ದಾರಿನೇ ಆಗ್ತದ. ಅದಕ್ಕೆ ಪುಣ್ಯದ ಪಿಂಡ ಆಗ್ತಿರ್ಬೇಕು. ಪುಣ್ಯದ ಪಿಂಡ ಆಗುವ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಟ್ಕೊಂತ ಹೋಗ್ಬೇಕು. ನಮ್ಮ ಗವಾಯಿಗಳು ಹಾಡ್ತಾರೆ, ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಾಗಿರುತ್ತ, ನರಕದಲ್ಲಿ ಬೀಳುವುದಾಗಿರುತ್ತ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪುಣ್ಯ ಮಾಡುವುದಕ್ಕಾಗಿ ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ, ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ, ಪೂಜೆಗೆ ಸಲ್ಲಬಾರದೆ. ಹೀನ ಮಾನವ, ಹೀನ ಮಾನವ, ಹೀನ ಮಾನವ, ಹೀನ ಮಾನವ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪುಣ್ಯ ಮಾಡುವುದಕ್ಕಾಗಿ ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ, ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಗುರುಕುಮಾರ, ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ. ಹೀನ ಮಾನವ, ಹೀನ ಮಾನವ, ಹೀನ ಮಾನವ, ಹೀನ ಮಾನವ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ.
ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಉಳವಾಗಿ ಹುಟ್ಟಿ ಪಾಪವ ಮಾಡಿ ಉಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಾಗಿರುತ್ತ ನರಕದಲ್ಲಿ ಬೀಳುವುದಾಗಿರುತ್ತ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪುಣ್ಯದ ಫಲವೇ ಸುಖ ಪುಣ್ಯದ ಫಲವೇ ಸುಖ ಸುಖ ಶಿವಸಾಂಬಜೈ ನಮಃ ಪಾರ್ವತೇಪತಿ ಶಿವ ಹರ ಹರ ಮಹಾದೇವ ಚಂದ್ರವೀರ ಶಿವಾಚಾರ್ಯ महाराज की अक्कमादेवी माता की शिवसांबजै नमः पार्वतीपति शिव हर हर महादेव ಪುಣ್ಯ ಪಾಪ ಎರಡದವ ಮನುಷ್ಯನಿಗೆ. ಮಹಾಭಾರತದೊಳಗೆ ಒಂದು ಮಾತು ಬರ್ತದೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವಾಹ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರ್ವಂತೆ ಯತ್ನತಃ. ಏನಪ್ಪ ಹಿಂಗಂದ್ರೆ, ಪುಣ್ಯಸ್ಯ ಫಲಮಿಚ್ಛಂತಿ, ಪುಣ್ಯದ ಫಲ ಬೇಕಂತಾನ. ಪುಣ್ಯದಿಂದ ಬರ್ತಕ್ಕಂಥ ಏನಾದರೂ ಫಲಪ್ರಾಪ್ತಿ ಇದ್ರೆ, ಏನಾದರೂ ಅದರಿಂದ ಬಹಳಷ್ಟು ಫಲ ಬರ್ತಿದ್ರೆ ಬರಲಿ ಬೇಕು ಅಂತಾನ. ಪುಣ್ಯದ ಫಲ ಬೇಕಂತಾಣ. ಪುಣ್ಯಂ ನೆಚ್ಛಂತಿ ಮಾನವಾಹ, ಪುಣ್ಯ ಮಾಡಕ್ ತಯಾರಿಲ್ಲ. ಪುಣ್ಯದ ಫಲ ಬೇಕಂತಾನ, ಪುಣ್ಯ ಮಾಡಕ್ ತಯಾರಿಲ್ಲ. ಹೆಂಗ್ ಬರ್ತದೆ? ಮಾವಿನ ಹಣ್ಣು ಬೇಕಪ್ಪ ಅಂತಂದ್ರೆ ಮಾವಿನ ಗಿಡ ಹಚ್ಚಬೇಕು, ದೊಡ್ಡದು ಮಾಡಬೇಕು, ಫಲಭರಿತ ಆದಾಗ ಮಾವಿನ ಹಣ್ಣು ತಿನ್ನಕ್ಕೆ ಬರ್ತದೆ. ಮತ್ತು ಯಾರೋ ಹಚ್ಚಿರ್ತಾರೆ ಬಿಡ್ರಿ, ಯಾರೋ ತಂದು ಕೊಡ್ತಾರ ಅಂತ ದುಡ್ಡು ಕೊಟ್ಟಂಗೆ ಬರ್ತದೆ, ಅದು ಬರೋದಿಲ್ಲ ಅಂತಲ್ಲ. ಆದ್ರೆ ನಮ್ಗೆ ಪುಣ್ಯದ ಫಲ ಬೇಕಪ್ಪ ಅಂತಂದ್ರೆ ಪುಣ್ಯ ಮಾಡಲೇಬೇಕು. ಪುಣ್ಯ ಮಾಡಿದಾಗನ ಪುಣ್ಯದ ಫಲ ಬರ್ತದೆ. ನ ಪಾಪ ಫಲಮಿಚ್ಛಂತೆ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತೆ ಯತ್ನತಃ. ಪಾಪದ ಫಲ ಬ್ಯಾಡೋ ಯಪ್ಪ ಅಂತಾನ. ಪಾಪದ ಬರುದೇನಾದ್ರೆ ಅದು ಬ್ಯಾಡೇ ಬ್ಯಾಡಪ್ಪ ಅಂತಾನ. ಪಾಪಂ ಕುರುವಂತೆ ಯತ್ನತಃ, ಆದ್ರೆ ಪ್ರಯತ್ನ ಪೂರ್ವಕವಾಗಿ ಪಾಪವನ್ನೇ ಮಾಡ್ತಾನ. ಪಾಪ ಭೀರು ಸ್ವಭಾವ ಇತ್ತಪ್ಪ ಅಂತಂದ್ರೆ ಪಾಪ ಮಾಡಂಗಿಲ್ಲವ. ಆದ್ರೆ ಏನು ಮಾಡಬೇಕು? ಸತತ ಹಾದಲ್ಲಿ ಬಂದಲ್ಲಿ ಸಾವಿನ ನೆನಪಿರಬೇಕು. ನೆನಪು ಇರಲಿ ನಿನಗೆ ಸಾಯುವೆ ನಾನೆಂದು, ನೆನಪು ಇರಲಿ ನಿನಗೆ ಸಾಯುವೆ ನಾನೆಂದು, ನೆನಪು ಇರಲಿ ಬಾಳು ಕೆಡುವ ಕನಸೆಂದು, ನೆನಪು ಇರಲಿ ನಿನಗೆ ಸಾಯುವೆ ನಾನೆಂದು. ಇದು ಸಾವಿನ ಸ್ಮರಣೆ ಸತತವಾಗಿತ್ತಪ್ಪ ಅಂತಂದ್ರ ಪಾಪಕ್ಕೆ ಮನಸ್ಸು ಮಾಡುದಲ್ರಿ, ಹಿಂಜರಿತಾನ. ಮನಸ್ಸು ಹಿಂಜರಿತದ. ಯಾಕೆ ಬಿಡಪ್ಪ, ಸಾಯುದೈತು ಒಂದೇನ ಇಂಥದ್ದೆಲ್ಲ ಯಾಕೆ ಮಾಡ್ಬೇಕು ಬಿಡಪ್ಪ, ಪಾಪದ ಕೆಲಸ, ಶಿವನ ಮೆಚ್ಚಲಾರಂತ ಕೆಲಸ ಯಾಕೆ ಮಾಡುದು ಬಿಡ ಅಂತೇಳಿ ಸರ್ಕೊಂತಾನ. ಇನ್ನು ಸರ್ಕೋಳಾದ ತಾಮಸ ಗುಣದವರು ವೀರಾವೇಶದಿಂದ ಏನೇನೋ ಅನಾಹುತ ಮಾಡಿಬಿಡ್ತಾರೆ. ಸಣ್ಣ ಅನಾಹುತ ಮಾಡ್ತಾರೇನ್ರಿ. ಎಷ್ಟವರು ಮನಸ್ಸಿಗೆ ಗುಲಾಮಾಗಿ ಮನಸ್ಸಿನ ಕೈಯಾಗಿ ಸಿಕ್ಕೊಂಡು ಹುತ್ತನ ಕೈಯನ್ನು ಕೋಲಾಗಿ ಕಲ್ಲಾಗಿ ಹೋಗಿಬಿಡ್ತಾರ. ಮನಸ್ಸು ಸ್ವಾಧೀನ ಇಲ್ಲದಕ್ಕೆ. ಅದಕ್ಕೆ ಮನಸ್ಸು ಸ್ವಾಧೀನ ಇದ್ದಾಗ ಪಾಪಕ್ಕೆ ಹೆದರ್ತಾನ, ಪುಣ್ಯವನ್ನೇ ಮಾಡ್ತಾನ, ಪಾಪ ಭೀರು ಆಗ್ತಾನ. ಪಾಪ ಭೀರು ಅಂತ ಪಾಪಕ್ಕೆ ಹೇಸುವುದು, ಪಾಪಕ್ಕೆ ಹೆದರುವುದು. ಅದಕ್ಕೆ ಪಾಪ ಭೀರು ಆದಾಗ ನಿನಗ ಯಾವತ್ತು ಪುಣ್ಯ ಸಂಗ್ರಹಣೆ ಹಾಕುವಂತ ಹೋಗ್ತದ. ಪಾಪದ ಮಾತೇ ಇಲ್ಲ ಅಲ್ಲಿ. ಅದಕ್ಕೆ ಪಾಪದಿಂದ ದೂರ ಆಗಬೇಕು ಅಂದಾಗ ಪುಣ್ಯದ ಫಲ ಬರ್ತದೆ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವಾಹನ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ಮಹಾಭಾರತವಾಗಿ ಬಂದಂಗ ಯಾಕಪ್ಪ ಅಂತಂದ್ರೆ ಮನುಷ್ಯ ಪುಣ್ಯ ಮಾಡ್ತಾ ಮಾಡ್ತಾ ಅತ್ಯಂತ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಂತಾನ. ಪುಣ್ಯ ಬೆಳೆದಂಗ ಅವನ ಚಾರಿತ್ರ ಹೆಚ್ಚಳಾಕೊಂತ ಹೋಗ್ತದ. ಆಗ ತಾಯಿ ಅಕ್ಕ ಮಹಾದೇವಿ ಎಲ್ಲರಿಗೂ ಪುಣ್ಯದ ಫಲವನ್ನು ಹೇಳ್ಕೊಂತ ಪುಣ್ಯವನ್ನ ಮಾಡಿರ್ತಾಯಿ, ಸಾಧನೆಯಲ್ಲಿ ಬಲವನ್ನ ಪಡಿರ್ತಾಯಿ ತಿಳ್ಕೊಂಡು
ಇಷ್ಟು ಹೇಳ್ಕೊಂತ ಹೋಗೋದ್ರಾಗ ಕಾಲ, ವಯಸ್ಸು, ಆಯುಷ್ಯ ಅನ್ನತಕ್ಕಂಥದ್ದು ಅದು ಯಾರ ಮನಿದ್ರಿ? ಅದು ಹಂಗ ನಡೆದೇ ಇರ್ತದ. ಆ ತಾಯಿ ಕಿಶೋರಾವಸ್ಥೆಗೆ ಬಂದಾಳ, ಬಾಲ್ಯತನ ಹೋತು, ಬಾಲಕತ್ವ ಹೋತು, ಕಿಶೋರತನಪ್ಪ ಅಂದ್ರ ಇನ್ನೂ ಯೌವನಾವಸ್ಥೆ ಇಲ್ಲ, ಅದಕ್ಕಿಂತಲೂ ಪೂರ್ವದಲ್ಲಿ ಬರ್ತಕ್ಕಂಥದ್ದು ಕಿಶೋರಾವಸ್ಥೆ ಅಂತ ಹೇಳ್ತಾರೆ. ಅದು 13ನೇ ವಯಸ್ಸಿನಿಂದ ಶುರು ಆಕೈತಿ ನೋಡ್ರಿ. ಹದ ಅಂತ 18ರ ತನ ಬರ್ತೈತ್ರಿ ಅದು. 13, 14, 15, 16, 17, 18 ಮುಗಿತ್ರಿ ಕಿಶೋರಾವಸ್ಥೆ. ಕಿಶೋರಾವಸ್ಥೆ ಇಲ್ಲಿಗೆ ಮುಗಿತು. ಪಡ್ಡಿತನ ಅಂತೇನು ಹೇಳ್ತಾರೆ. ಈ ಅವಸ್ಥೆ 18ಕ್ಕೆ ಮುಗಿತು. 19ಕ್ಕೆ ಯೌವನ ಪ್ರಾಪ್ತ ಆಗ್ತದ. ಯೌವನದವ ಮನುಷ್ಯ ಯೌವನಕ್ಕೆ ಬನ್ನಪ್ಪ ಅಂತಂದ್ರ ಅವನಿಗೆ ಯೌವನದವ ಅಂತ ಹೇಳ್ತಾರೆ. ಅನದವನೇ ಯೌವನದವ. ನಾಚಿಕೆ ಬರ್ತೈತೆ ಅವಂಗ. 19, 20, 27 ಬಂತಂದ್ರೆ ಯೌವ ಅನ್ನಕ ನಾಚಿಕೆ ಬರ್ತೈತೆ ಅಂತ ಅವಂಗ. ಅದಕ್ಕೆ ಅನ್ನದವನೇ ಯೌವನದವ, ಯೌವನದವ. ಅದಕ್ಕೆ ಈ ತಾಯಿ 13ನೇ ವಯಸ್ಸಿಗೆ ಬಂದಾಳ. ಅತ್ಯಂತ ಕವಿಗಳು ಬರೀತಾರೆ ಇಲ್ಲಿ ಕಾವ್ಯ ಕನ್ನಿಕೆ ಅಂತ ಹೇಳಿ. ಪಂಚಕಾವ್ಯದೊಳಗೆ ಕಾಳಿದಾಸ ಬರೆದಕ್ಕಿಂತಲೂ ಮಿಗಿಲಾಗಿ ಬರ್ದಾರ ಪುಟ್ಟಯ್ಯದವ್ರು. ಹೆಣ್ಣು ಮಕ್ಕಳಲ್ಲಿ ಅಂಥ ತೇಜಸ್ಸಿರ್ತದ, ಶಿವಾಕಾರ ವೃತ್ತಿ ಇರ್ತದ. ಒಂದು ತಾಮಸ ರೂಪು, ಇನ್ನೊಂದು ಸಾತ್ವಿಕ ಕಳೆ. ಎರಡದವ ಅದರಾಗನು. ಸಾತ್ವಿಕ ಕಳೆನೇ ಸೂಸತಕ್ಕಂಥ ಸತತವಾಗಿ ನೋಡಿದ ಕೂಡಲೇ ಭಕ್ತಿ ಭಾವ ಬರಬೇಕು. ಕಣ್ಣು ಮುಚ್ಚಿ ಕೈ ಮುಗಿತಕ್ಕಂಥ ಭಾವ ಬಂತಪ್ಪ ಅಂತಂದ್ರೆ ಅದು ಸಾತ್ವಿಕ ಕಳೆ ಅಂತ ಹೇಳ್ತಾರೆ. ಅಂಥ ಸಾತ್ವಿಕ ಕಳೆಯಿಂದಲೇ ಬಿಂಬಿತವಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ತಾಯಿ ಕವಿಗಳು ಬರೀತಾರೆ. ಹೆಣ್ಮಕ್ಕಳಲ್ಲಿ ಒಂದು ಯಾವ ರೀತಿಯ ಅವಯವ ವರ್ಧನೆ ಆಗತಕ್ಕಂಥದ್ದು, ಸ್ಫುರದ್ರೂಪಿತನ ಹೆಂಗೆ ಬರ್ತಕ್ಕಂಥದ್ದು, ಒಂದು ರೂಪು, ವಿರೂಪು, ಕುರೂಪ ಅಂತದ 3. ಅದರ ರೂಪ ಅಂತಕ್ಕಂಥದ್ದು ಹೆಣ್ಮಕ್ಕಳಿಗೆ ಅತಿರೂಪ, ಭಾರ್ಯ, ಶತ್ರು, ಪುತ್ರ ಶತ್ರು ಅಪಂಡಿತ. ನಾನು 2 ಹೇಳಿದ್ ನಾನು. ಸಂಸಾರಕ್ಕೆ 4 ವೈರಿಗಳು, ಅದಕ್ಕೆ 2 ಹೇಳಿದ್ದೆ ಅವತ್ತು. 2 ಮರ್ತು ಬಿಟ್ಟಿದ್ದೆ ನಾನು. 3ನೇದು ಯಾವುದಪ್ಪ ಅಂತಂದ್ರೆ ಅತಿರೂಪ, ಭಾರ್ಯ, ಶತ್ರು. ಅತಿರೂಪ ಅನ್ನತಕ್ಕಂಥದ್ದು ಅದೇನು ವರ ಅಲ್ರಿ, ಅದು ಶಾಪನ. ಅದು ಅತಿ ರೂಪ ಇರಬಾರ್ದು. ಅತಿ ಸಾಧಾರಣ ಇತ್ತಪ್ಪ ಸಾಕು, ಲಕ್ ಹಾಕದ ನೋಡಿದ ಕೂಡಲೇ ಲಕ್ ಹಾಕದಪ್ಪ ಅಂತ ಕೆಟ್ಟ ನೋಡಿ ಕೆಲಸ. ಲಕ್ ಹಾಕಬಾರ್ದು, ನೋಡಿದ ಕೂಡಲೇ ಲಕ್ ಹಾಕತಕ್ಕಂಥ ರೂಪ ಇರಬಾರ್ದು. ಆದ್ರೆ ತಾಮಸಿಗಳು ಲಕ್ ಹಾಕವ್ರೆ. ಅವರು ತಾಮಸ ಗುಣದವರು ನೋಡ್ರಿ. ಪ್ರಕೃತಿ ಗುಣವುಳ್ಳವರು, ವಿಕೃತಿ ಗುಣವುಳ್ಳವರು, ಸಂಸ್ಕೃತಿ ಗುಣವುಳ್ಳವರು ಅಂತ 3 ಜನ ಅದ. ಪ್ರಕೃತಿ ಗುಣವುಳ್ಳವ್ರದು, ವಿಕೃತಿ ಗುಣವುಳ್ಳವರು. ಪ್ರಕೃತಿ ಗುಣವುಳ್ಳವರು ಅಂತಕ್ಕಂಥವ್ರು ಅವರಿಗೆ ಸಂಸ್ಕಾರ ಇಲ್ಲದೆ ಇದ್ರೂ ಕೂಡ ಏನೋ ಒಬ್ಬ ಹೆಣ್ಮಗಳು ಬಿಡಪ್ಪ ತಾಯಿ, ನಮ್ಮಂತೆ ನಮ್ಮ ತಾಯಿ ಅಂತ ಆಕಿನೂ ಹೋದಾಳ, ನಮ್ಮ ಮಗಳಂತ ಆಕಿನೂ ಹೋದಾಳ, ನಮ್ಮ ಕುಟುಂಬದಂತೆ ಅವರು ಹೋದಾರ. ಹೀಗೆಲ್ಲ ಸಹಜವಾಗಿ ತಿಳ್ಕೊಂಡು ಬಿಡೋರು ಇವರು. ಪ್ರಾಕೃತಿಕವಾಗಿರ್ತಕ್ಕಂಥ ಗುಣದವ್ರು ಏನದಾರ ಸಹಜ ತಿಳ್ಕೊಂಡ್ಬಿಡೋರು. ಅದ್ರ ಬಗ್ಗೆ ಒಲಿದು ಒಪ್ಪಿ ಲಕ್ ಹಾಕೋದಾಗ್ಲಿ, ಬೆನ್ನು ಹತ್ತೋದಾಗ್ಲಿ ಇವ್ಯಾವು ನಡೆಯಂಗಿಲ್ಲ. ಅವ್ರು ಮಾಡೋದನ್ನ ಇಲ್ಲ ಅದನ್ನ. ಪ್ರಾಕೃತಿ ಗುಣ ಉಳ್ತಕ್ಕಂಥವ್ರು. ಇನ್ನು ವಿಕೃತಿ ಗುಣವುಳ್ಳವರು ಏನು ಮಾಡ್ತಾರ? ಲಕ್ ಹಾಕ್ತಾರ. ಏನಪ್ಪಾ ಇದು ಪ್ರಾಕೃತಿ. ವೇದಾಂತಿಗಳ ದೃಷ್ಟಿಯೊಳಗ ಒಂದು ಹೆಣ್ಣು ಏನಪ್ಪಾ ಅಂತಂದ್ರ ಅದು ಒಂದು ಮಾಂಸದ ಮುದ್ದೆ. ವೇದಾಂತಿಗಳ ದೃಷ್ಟಿಯಲ್ಲ, ನಾಯಿ, ನರಿ, ಮಾಂಸ ತಿಂತಕ್ಕಂಥ ಪ್ರಾಣಿಗಳ ದೃಷ್ಟಿಯೊಳಗ ಒಂದು ಮಾಂಸದ ಮುದ್ದೆ. ವೇದಾಂತಿಗಳ ದೃಷ್ಟಿಯೊಳಗ ಅದು ಒಂದು ರೀತಿಯಿಂದ ಹೆಣ್ಣಲ್ಲ. ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಸಿದ್ಧರಾಮ ಸೇವೆಗಳು ಹೇಳ್ಯಾರ. ಧರೆಯ ಉಳಿ ಹೆಣ್ಣು ರಕ್ಕಸಿಯಲ್ಲದೆ ಬೇರುಂಟೆ, ನರರು ಬೇರಿಯುವುದೊಂದು ಪುಸಿಯು. ವೇದಾಂತಿ ಹೇಳುವ ಮಾತಿದು. ಅದು ರಾಕ್ಷಸ ಯಾಕ್ರಿದು? ತಮ್ಮ ಮನಸ್ಸೊಳಗೆ ರಾಕ್ಷಸ ಕುಣಿತಾನ. ವೇದಾಂತಿಗಳು ಹೇಳ್ತಾರೆ, ಧರೆಯ ಉಳಿ ಹೆಣ್ಣು ರಾಕ್ಷಸಿಯಲ್ಲದೆ ಬೇರನ್ನುಂಟೆ, ನೋಡಿದರೆ ಮನವ, ಮಾತಾಡಿದರೆ ಧನವ, ಒಡಗೂಡಿದರೆ ಪ್ರಾಣವನ್ನೇ ಸೆಳೆಕೊಳ್ಳುವುದು. ಧರೆಯುಳಿ ಹಣ್ಣು ರಾಕ್ಷಸಿಯಲ್ಲದೆ ಇನ್ನು ಬೇರುಂಟೆ ಅಂತ ವೇದಾಂತ ಹೇಳ್ತಾರೆ. ಆದ್ರೆ ಸುಸಂಸ್ಕೃತವಾಗಿರ್ತಕ್ಕಂಥವ್ರು ನೋಡಿದ ಕೂಡಲೇ
ನೀವು ಹೋಗ್ರಿಬೇಕಾರ ಎಲ್ಲಿ ಚಲೋ ಮಂದಿ ಕೂಡ ಹೊಂಟ್ರಪ್ಪ ಅಂತಂದ್ರ ಒಬ್ಬ ಹೆಣ್ಮಗಳು ಸ್ಪರದ್ರೂಪ ಹೆಣ್ಮಗಳು ಹೊಂಟಿದ್ಲಪ್ಪ ಅಂದ್ರೆ ಅವ ಏನಂತಾನ, ಆಹಾ ನಮ್ಮ ತಾಯಿ ಬಹುಶಃ ಹಿಂಗ ಇರ್ಬೇಕಲ್ಲ ವಯಸ್ಸಿನಾಗ, ಈಗೇನೋ ಮುದುಕೆಗಳ ಬಹುಶಃ ವಯಸ್ಸಿನಾಗ ನಮ್ಮ ಹಡೆದ ತಾಯಿನೂ ಹಿಂಗ ಇರ್ಬೇಕಲ್ಲಪ್ಪ ಅಂತ ಕಲ್ಪನಾ ಮಾಡ್ತಾನವ. ಯಾರು ಸಂಸ್ಕೃತಿಯನ್ನು ಹೊಂದಿದಂಥವ ನಾಗರಿಕತೆ ಉಳತಕ್ಕಂಥ ಮನುಷ್ಯ ಹಿಂಗ ಒಳ್ಳೆಯ ಭಾವನೆಯನ್ನ ತಾಳ್ತಾನೆ. ಯದ್ಭಾವನ ತದ್ ಹೋಗತಿ ಅಂತ ಅವರವ್ರ ಭಾವನಾದ ಪ್ರಕಾರ ಅದು ಪರಿಣಾಮಿಸಿ ತೋರ್ತದ. ಹಂಗ ಒಳ್ಳೊಳ್ಳೆಯ ಭಾವನೆಗಳ ಮೂಲಕ ನಾವು ಹೋದಪ್ಪ ಅಂತಂದ್ರೆ ನಾವೇ ಸುಸಂಸ್ಕೃತರು, ನಾವೇ ನಾಗರಿಕರು ಅನ್ನತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಅಂದಾಗ ನಮಗೆ ಸುಖ ಆಗ್ತದೆ ಅನ್ನತಕ್ಕಂಥ ವಿಚಾರ ಇಲ್ಲಿ ಅಕ್ಕ ಮಹಾದೇವಿ ತಾಯಿ ಬಹಳ ಚಂದಾಗಿ ಹೇಳ್ತಾಳೆ. ಅಕ್ಕ ಮಹಾದೇವಿ ತಾಯಿ ನೋಡ್ಲಿಕ್ಕೆ ಭಯಂಕರ ಸ್ಫುರದ್ರೂಪಿಯಾಗಿದ್ಲು. ಆ ರೂಪನೇ ಈ ಚರಿತ್ರೆ ನಿರ್ಮಾಣ ಮಾಡ್ತೇನೋ ಅಂತ ಅನಿಸ್ತದ. ಅಂಥ ಒಂದು ನಿಟ್ಟಿನೊಳಗ ಆ ತಾಯಿ ಮಹಾತಾಯಿ ಅಕ್ಕ ಮಹಾದೇವಿ ಎಲ್ಲರಿಗೂ ಅನಂತಮುಖವಾಗಿ ಹೇಳ್ತಾಳೆ. ರೂಪ ಅನ್ನತಕ್ಕಂಥದ್ದು ಎಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಭವನೆಯನ್ನ ತರ್ತಾದ ಅನ್ನತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತೈತಿ. ರೂಪನೇ ಕೆಡಿಸೋದಲ್ಲ, ಇದು ರೂಪದ ಇದ್ದವರಿಗೆ ರೂಪ ಮದ ಅಂತಿರ್ತದ. ರೂಪ ಮದ, ಯೌವನ ಮದ, ಧನ ಮದ, ವಿದ್ಯಾಮದ, ಶ್ರೀಮಂತಿಕೆ ಮದ ಇಂಥವು ಬಹಳಷ್ಟು ಇರ್ತವೆ. ಅದಕ್ಕಾಗಿ ಇಲ್ಲಿ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದ್ರೆ ಮಹಾತಾಯಿ ಅಕ್ಕ ಮಹಾದೇವಿ ಶಾಂಭವಿ ಸ್ವರೂಪಳಾಗಿರ್ತಕ್ಕಂಥ ತಾಯಿ ರೂಪ ಏನು ಮಾಡ್ತದ. ಒಬ್ಬ ಕವಿ ಬರ್ದಾನ ನೋಡ್ರಿ, ರೂಪಿತ್ತಪ್ಪ ಅಂತಂದ್ರೆ ಎಂಥ ಅನಾಹುತ ಆಗ್ತದ, ಏನೇನಾಗ್ತದ. ನಾ ಅಂತೇನ್ರಿ ರೂಪ ಏನೇನು ಮಾಡ್ತದ. ಸ್ಪರದ್ರೂಪಿಯಾಗಿರ್ತಕ್ಕ ಅಕ್ಕ ಮಹಾದೇವಿ ರೂಪನ ನೋಡಿಷ್ಟೆಲ್ಲ ಗದ್ದಲಿಕ್ಕಿಟ್ಟಿದ್ದು. ರೂಪದಾಟವು ಮನವ ಹರಿಸಿತೋ, ರೂಪದಾಟವು ಮನವ ಹರಿಸಿತು, ಪಾಪ ಬೆರೆಸಿತ ಶಿವನ ಮರೆಸಿತು, ಪಾಪ ಬೆರೆಸಿತ ಶಿವನ ಮರೆಸಿತು, ರೂಪದಾಟವು ಮನವ ಹರಿಸಿತು, ರೂಪದಾಟವು ಮನವ ಹರಿಸಿತು. ಹೂವರಳೆ ತಾನು ಗೆಲುವು ಹೆಚ್ಚಿಸಿತು, ಹೂವರಳೆ ತಾನು ಗೆಲುವು ಹೆಚ್ಚಿಸಿತು, ವೈಯಾರಿ ಮುಡಿಯು ಮುಡಿಯಲೆತ್ನಿಸಿತು, ವೈಯಾರಿ ಮುಡಿಯು ಮುಡಿಯಲೆತ್ನಿಸಿತು, ಯೌವನ ಯುವತಿಯ ಮೈ ಕೈ ಚೆಲುವು, ಯೌವನ ಯುವತಿಯ ಮೈ ಕೈ ಚಲೋ, ಹೌಹಾರಿ ಪುರುಷನ ಥೈ ಥೈ ಕುಣಿದಿತು, ಹೌಹಾರಿ ಪುರುಷನ ಥೈ ಥೈ ಕುಣಿದಿತು, ರೂಪದಾಟವು ಮನವ ಹರಿಸಿತು, ರೂಪದಾಟವು ಮನವ ಹರಿಸಿತು. ಭೂಮಿ ತನ್ನ ನಿತ್ಯ ನೇಮ ಪಾಲಿಸಿತು, ಭೂಮಿ ತನ್ನ ನಿತ್ಯ ನೇಮ ಪಾಲಿಸಿತು, ಪಾಮರ ಬಲವೆಲ್ಲ ಚಿಗುರು ಶೋಭಿಸಿತು, ಪಾಮರ ಬಲವೆಲ್ಲ ಚಿಗುರು ಶೋಭಿಸಿತು, ಕಾಮಿತ ಫಲಗಳ ಹೊತ್ತು ಹೆತ್ತಿತು, ಕಾಮಿತ ಫಲಗಳ ಹೊತ್ತು ಹೆತ್ತಿತು, ರೋಮ ರೋಮವು ಸಹ ಬಯಕೆ ಮುತ್ತಿತು, ರೋಮ ರೋಮವು ಸಹ ಬಯಕೆ ಮುತ್ತಿತು, ರೂಪದಾಟವು ಮನವ ಹರಿಸಿತು, ರೂಪದಾಟವು ಮನವ ಹರಿಸಿತು. ದೀಪದ ರೂಪ ಪತಂಗ ಆಶಿಸಿತು, ದೀಪದ ರೂಪ ಪತಂಗ ಆಶಿಸಿತು, ರೂಪ ರೂಪವನಪ್ಪಿ ರೂಪ ಸತ್ತಿತು, ರೂಪ ರೂಪವನಪ್ಪಿ
ರೂಪ ಸಾತ್ತಿತು ಕಾಪಾಡುವ ಶ್ರೀ ಮಾಲತೇಶನ ಕಾಪಾಡುವ ಶ್ರೀ ಮಾಲತೇಶನ ಅಪರಹಿತನೆಂದು ರೂಪನುತಿಸಿತು ಅಪರಹಿತನೆಂದು ರೂಪನುತಿಸಿತು ರೂಪದಾಟವು ಮನವ ಹರಿಸಿತು ರೂಪದಾಟವು ಮನವ ಹರಿಸಿತು ಮನವ ಹರಿಸಿತು ಈ ರೂಪ ಎಷ್ಟು ಗದ್ದಲಕ್ಕಿಟ್ಟತ್ತೆ ಅಂತ ತಿಳ್ಕೊಂಡಿರಿ. ಹಿಂದ ವಿಶ್ವಾಮಿತ್ರ ಮೊದಲು ಮಾಡಿಕೊಂಡು ಮನುಮುನಿಗಳು ಪರ್ಣಾಹಾರವನ್ನೇ ಸೇವಿಸಿದಂಥವರು ಇಂದ್ರ ಮೊದಲು ಮಾಡಿಕೊಂಡು ಶಾಪಗ್ರಸ್ತರಾಗಿ ಎಂತೆಂಥ ಅನಾಹುತಕ್ಕೆ ಗುರಿಯಾಗಿ ಹೋಗ್ಯಾರ. ಅದಕ್ಕೆ ಈ ರೂಪಕ್ಕೆ ಮಾರು ಹೋಗಿ ಎಲ್ಲ ತಪಸ್ಸಿನ ಶಕ್ತಿನೇ ಕಳ್ಕೊಂಡ್ಬಿಟ್ಟಾರ. ತಪಶಕ್ತಿನ ಉಳಿತಂದಿರೇನು ಅವ್ರ ಹತ್ರ? ವಿಶ್ವಾಮಿತ್ರ ಪರಾಶರ ಪ್ರಭುತಯೋ ವಾತಾಂಬು ಪರ್ಣಾಶನ ತೇಪಿ ಸ್ತ್ರೀಮುಖ ಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂ ಗತಾಃ ಶಾಲ್ಯಾನ್ನಂ ಸವೃತಂ ಪಯೋದಧಿಯುತಂ ಯೇ ಭುಂಜತೆ ಮಾನವಾಃ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಪ್ಲವೇತ್ ಸಾಗರೇ ವಿಂಧ್ಯಪ್ಲವೇತ್ ಸಾಗರೇ. ಎಂಥೆಂಥ ಪರ್ಣಾಹಾರವನ್ನೇ ಸೇವಿಸಿ ಒಣಗಿದ ಎಲಿ ತಿಂದು ಉಪವಾಸ ಬಿದ್ದು ವನವಾಸ ಬಿದ್ದು ತಪಸ್ಸಿ ಕುಂತು 60,000 ವರ್ಷ ತಪಸ್ಸು ಮಾಡಿದ್ನಂತ ವಿಶ್ವಾಮಿತ್ರ. ಆ ವಿಶ್ವಾಮಿತ್ರ ತಪಸ್ಸಿಗೆ ಹೋಗೋ ಕಾಲಕ್ಕೆ ಒಂದು ಹಾವು ಹುತ್ತಿನಾಗ ಹೋಗಕತ್ತಿತ್ತಂತ್ರಿ. ಹಿಂಗೆ ನಿಂತ್ಕೊಂಡು ನೋಡ್ದ, ಅಲ್ಲಲ್ಲ ಎಂತೋ ಅದು ಹೊಡೆದೈತಪ್ಪ ಹಾವು. ಹುತ್ತಿನಾಗ ಹೋಗಕತ್ತಿತ್ತು ಹಾವು. ಅದು 60,000 ವರ್ಷ ತಪಸ್ಸು ಮುಗಿಸಿ ತಿರುಗಿ ಹೊಳ್ಳಿ ಬಂದ. ಬರೋ ಕಾಲಕ್ಕೆ ಆ ಹಾವು ಇನ್ನೂ ಒಳಗೆ ಹುತ್ತಿನಾಗ ಹೋಗತ್ತ ಇತ್ತಂತ, ಹಂಗ ಹೋಗ್ತಾನೆ ಇತ್ತಂತ. ಎಷ್ಟು ದೊಡ್ಡದಿರ್ಬೇಕದು ಹಾವು. ಇದು ಊಹೆಗೆ ನಿಲುಕದಿರ್ತಕ್ಕಂಥದ್ದು. ಹಂಗ 60,000 ವರ್ಷ ತಪಸ್ಸು ಮಾಡಿದಂಥ ವಿಶ್ವಾಮಿತ್ರ ಮೇನಕೆ ಬಂದು ಯಾವಾಗ ಸ್ವಲ್ಪ ಕೈಯಾಗ ಇವ ಜಪಮಾಲಿ ಹಿಡ್ಕೊಂಡು ಜಪ ಮಾಡ್ಕೋ ಅಂತ ಕುಂತಿದ್ದ. ಸುನಾದವಾಗಿ ಮೆಲ್ಲಗ ಒಂದು ವನದೇವತೆಯಂತೆ ಕೂತ್ಕೊಂಡು ಹಿಂಗ ಒಂದು ಗೆದ್ದು ಗಿಲ್ ಅನಿಸಿಬಿಟ್ಲು. ಇವನು ಜಪಮಾಲಿ ಚಳಕ್ಕಂತ ಕಡ್ಯಾಕ್ ಬಿತ್ಬಿಡ್ತಂತ. ಜಪ ಮಾಡೋದು ಹೋತ್ರಿ. ಯಾವಾಗ ಮೇನಕೆ ಬಂದು ಗೆದ್ದು ಗಿಲ್ ಅಂತೂ ಇವನು ಕೈಯೊಳಗಿದ್ದಂದ ಜಪಮಾಲಿ ಬಿದ್ದು ಹೋಗ್ಬಿಡ್ತು. ಎಂಥ ಶಕ್ತಿ ಇರ್ಬೇಕು ನೋಡಿದವ. ಓಹೋ ಹೋ ಹೋ, ಎಂಥ ಸ್ಫುರದ್ರೂಪಿಯಾಗಿರ್ತಕ್ಕಂಥ ಹೆಣ್ಣಪ್ಪ ಇದು ವನದೇವತೆಯೋ ಮತ್ತೇನೇನೋ ಅಂತ ಹೇಳಿ ತಿಳ್ಕೊಂಡು ಎಲ್ಲ ತಪಸ್ಸು ಬಿಟ್ಟ, ಎಲ್ಲ ಬಿಟ್ಟ ಹೋದ್ರಿ. ಹೋಗಿ ತೊಂಕಹ ಅಂತ ಕೇಳ್ದ, ಯಾರು ನೀನು? ಆಕಿ ವೇಶ್ಯಾಹಂ ಅಂತ ಹೇಳಿದ್ನು. ನಾ ವೇಶ್ಯಾದೀನಿ ಅಂತ ಹೇಳಿದ್ರು. ವೇಶ್ಯಾಚ್ಛೇದಸ್ಯಾಭವ, ನೀವು ಏಸ ಇದ್ರು ಇರೋಲ್ಲಕ್ಕ ಬಂದ್ಬಿಡು ನನ್ಕೊಳ ಅಂದ್ಬಿಟ್ಟು. 60,000 ವರ್ಷ ತಪಸ್ಸು ಮಾಡಿದ ವಿಶ್ವಾಮಿತ್ರ ತಪೋಭಂಗ ಆಗೋಯ್ತು, ತಪಸ್ಸು ಹಾಳಾಗಿ ಹೋಯ್ತು. ಅದಕ್ಕೆ ಇದೆಲ್ಲ ಎದ್ರದಪ್ಪ ಪರಿಣಾಮ ಅಂತಂದ್ರೆ ಒಂದು ರೂಪಕ್ಕೆ ಮಾರು ಹೋಗಿ ತೇಪಿ ಸ್ತ್ರೀ ಮುಖ ಪಂಕಜಂ ಸೋಲಲಿತಂ ದೃಷ್ಟ್ವೈವ ಮೋಹಂ ಗತಾಃ. ಎಂತೆಂಥ ಪರಮ ತಪಸ್ಸುಗಳು, ಶಾಪಾನುಗ್ರಹ ಸಮರ್ಥರು ಎಲ್ಲರೂ ಈ ಕಾಲಾಗ ಹಾಳಾಗಿ ಹೋಗ್ಯಾರ. ಇಂದ್ರಂದು ಕೇಳಿರಿ, ಇಂದ್ರ ನಹುಷ ಚಕ್ರವರ್ತಿ 99 ಯಜ್ಞಗಳನ್ನು ಪೂರೈಸನ. 99 ಯಜ್ಞ ಪೂರೈಸನ. ಘನವಾದಂಥ ತಪಶಕ್ತಿ ಪಡೆದಾನ. ಭಯಂಕರ ಪುಣ್ಯದ ಬೆಟ್ಟದಷ್ಟು ಪುಣ್ಯನೇ ಪಡೆದಾನ ನಹುಷ ಚಕ್ರವರ್ತಿ. ಅಂತ ನಹುಷ ಚಕ್ರವರ್ತಿ ಇನ್ನೊಂದು ಮಾಡಿದು 100ನೇ ಯಜ್ಞವನ್ನ ಮಾಡಿದ. ಇಂದ್ರ ಪದವಿ ಪ್ರಾಪ್ತ ಆಯ್ತು. ಯಾರಿಗೆ? ನಹುಷ ಚಕ್ರವರ್ತಿಗೆ ಇಂದ್ರ ಪದವಿ ಬಂತು. ಇಂದ್ರ ಪದವಿ ಬಂತು. ಇನ್ನೇನು ಇಂದ್ರನ ಹೊರಗೆ ಹಾಕೋದು, ಇವ ಇಂದ್ರನ ಸಿಂಹಾಸನ ಆರೋಹಣ ಮಾಡೋದು ಈಗ ನಡೆದೈತಲ್ರಿ ರಾಜ್ಯದೊಳಗೆ. ಹಂಗ ಅವಾಗೂ ದೇವತೆಯೊಳಗೆ ಗಾದಲ್ಲಿ ಇದ್ದೈತ್ರಿ. ಅದು ಹೋಗಿ ತಾನು ಲಘುನ ನಾನು ಇಂದ್ರ ಆಗ್ಬೇಕಲ್ಲ,
ಎಲ್ಲ ಇಂದ್ರನ ಆಸ್ಥಾನದೊಳಗೆ ನಾನು ಇಂದ್ರನ ಕುಂತನಪ್ಪ ಅಂತಂದ್ರೆ ಎಲ್ಲರೂ ಬಂದು ನನ್ನ ಗಾಳಿ ಹಾಕ್ತಾರ. ಇಂದ್ರಾಣಿಯರು, ಮಹಾರಾಣಿಯರು, ಎಲ್ಲರೂ ದೇವಗಂಧರ್ವ ಎಲ್ಲರೂ ಬರ್ತಾರೆ ನನ್ನ ಪಾದ ಸೇವಾ ಮಾಡಕ್ಕಂತೇಳಿ ಭಯಂಕರ ಮನಸ್ಸಿನಾಗಿ ಮೆಲುಕು ಹಾಕಾಕತ್ತಾನೆ. ಮೆಲುಕು ಹಾಕೊಂತ ಸಪ್ತರ್ಷಿಗಳು ಬಂದಾರ. ಸಪ್ತರ್ಷಿಗಳು ಬಂದು ಪಲ್ಲಕ್ಕಿಯನ್ನು ಹೊತ್ತು ಅವನು ಹೋಗಿ ಇಂದ್ರ ಪದವಿ ಅಲಂಕಾರ ಮಾಡಿ ಇಂದ್ರನ ಸಿಂಹಾಸನ ಕುಂಡ್ರಿಸೋರು ಅವರು. ಸಪ್ತರ್ಷಿಗಳು ಬಂದು ಪಲ್ಲಕ್ಕಿನ ಹೊತ್ತಾರ. ಪಲ್ಲಕ್ಕಿಯೊಳಗ ನಹುಷ ಚಕ್ರವರ್ತಿ ಕುಂತಾನ. ಭಯಂಕರ ಆತುರ ಆಗಿತ್ತು ಅವಾಗ. ಏನು ಆ ಶಚೀದೇವಿ ಪಕ್ಕದೊಳಗೆ ಯಾವಾಗ ನಾ ಕುಂತೇನು, ಯಾವಾಗ ಇಂದ್ರ ಪದವಿ ಗಿಟ್ಟಸೇನಂತೇಳಿ ಭಯಂಕರ ಮೆಲಕ್ ಹಾಕಕತ್ತಾನ. ಸರ್ಪ ಲಘು ಲಘು ನಟನಕತ್ತಾನ. ಯಾರಿಗೆ? ಅವ್ರ ಸಪ್ತರ್ಷಿಗಳು ಸಾಮಾನ್ಯರ ಪರಮ ತಪಸ್ವಿಗಳು ಅಂಥವ್ರು ಹೊತ್ತಾರೆ ಇವನ್ನ. ಸರ್ಪ ಲಘು ನಟನಕತ್ತಾನ. ಅಷ್ಟೊಂದು ಕಾತುರ ಇಷ್ಟು ಲಘು ಅಂದಾಕ ಇವನ ಮನಸ್ಸಿನ ತಿಳ್ಕೊಂಡ್ರು ನೋಡ್ರಿ. ಓಹೋ ಸರ್ಪ ಇತಿ ವದಸಿ ಮ್ಯಾಲ ನೋಡಿದ್ರೆ ಅವನು ಸರ್ಪ ಇತಿ ವದಸಿ ತಮ್ಮ ಸರ್ಪೋಭವ ಅಂತೇಳಿ ಶಾಪ ಕೊಟ್ಟು ಸರ್ಪನನ್ನಾಗಿ ಮಾಡಿ ಒಂದು ಹುಳ ಮಾಡಿ ಬೇರಿನ ಮೇಲೆ ಒಗೆದು ಪಲ್ಲಕ್ಕಿ ತಗೊಂಡು ಹೋಗ್ಬಿಟ್ರಂತೆ. ನೆನಹು ಮಾತ್ರದಿಂದ, ಕೇವಲ ನೆನಹುವಿನಿಂದ ವಿಷಯ ವೈಷಮ್ಯಂ ಬಿಂದು ಮಾತ್ರ ಅಂತ ರುಚ್ಯತೆ. ವಿಷಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ವಿಷ ಕುಡ್ದಾಗ ಸಾಯ್ತಾನಿವ. ವಿಷದ ಬಟ್ಲು ಕೈಯಾಗ ತಗೊಂಡು ಬಾಯಾಗ ಹಾಕೊಂಡಾಗ ಒಳಗಿಳ್ದಾಗ ಸತ್ತೋಕ್ಕನವ. ವಿಷಯ ಹಂಗಲ್ಲ, ನೆನಹು ಮಾತ್ರದಿಂದ ಸತ್ತೋಕ್ಕನ. ಕೇವಲ ನೆನಹು ಮಾತ್ರದಿಂದ ಪತಿತನಾಗಿ ಹೋಗಿಬಿಡ್ತಾನ. ಏನೂ ಉಳಿಯಂಗಿಲ್ಲ ಅವನ ಹತ್ರ. ಇಂಥ ಎಲ್ಲ ವಿಚಾರಗಳನ್ನ ಆ ಮಹಾತಾಯಿ ಶಾಂಭವಿ ರೂಪ ಆಗಿರ್ತಕ್ಕಂಥ ಅಕ್ಕ ಮಹಾದೇವಿ ಬಹಳಷ್ಟು ರೀತಿಯಿಂದ ಎಲ್ಲ ರೀತಿಯಿಂದ ತಾನು ಸ್ಫುರದ್ರೂಪಿಯಾಗಿರ್ತಕ್ಕಂಥ ಮೃಗರಾಜ ಕಟಿ, ಗಜರಾಜ ನಟಿ, ಉಡುರಾಜ ಮುಖಿ, ಇದು ಕಾವ್ಯ ಕನ್ನಿಕೆಯ ಲಕ್ಷಣಗಳು. ಉಡುರಾಜ ಮುಖಿಯಪ್ಪ ಅಂತಂದ್ರ ಹುಣ್ಣಿಮೆಯ ಚಂದ್ರನ್ನೇ ಧಿಕ್ಕರಿಸತಕ್ಕಂಥ ರೂಪ ಅಕ್ಕ ಮಹಾದೇವಿ ರೂಪ. ಹೆಂಗಿತ್ತಪ್ಪ ಅಂತಂದ್ರೆ ಹುಣ್ಣಿಮೆ ಚಂದ್ರನ ನಿವಾಸ ಒಗಿಬೇಕಂತ ಅಂಥ ರೂಪ ಅಕ್ಕ ಮಹಾದೇವಿದು. ನಡ ಹೆಂಗಿತ್ತಪ್ಪ, ಶೃಂಗದ ನಡ ಇದ್ದಂಗ ಸಣ್ಣಾಗಿರ್ತಕ್ಕಂಥ ತೆಳುವಾದ ನಡ, ತಳೋದರಿ. ಗಮನ ಗಜಗಮನೆ. ಮುಖ ಕಮಲದಂಥ ಮುಖ, ಕಣ್ಣುಗಳು ಕಮಲದಂತೆ. ಕಮಲೇನೆ ಕಮಲೋತ್ಪತ್ತಿ, ಕವಿಗಳು ಬರೀತಾರೆ. ಕಮಲೇನೆ ಕಮಲೋತ್ಪತ್ತಿ, ಮುಖವೇ ಒಂದು ಕಮಲ. ಆ ಮುಖದೊಳಗೆ ಮತ್ತೆರಡು ಕಮಲಗಳು ಹುಟ್ಟ್ಯಾವ. ಕಣ್ಣುನೂ ಕೂಡ ಕಮಲು, ಮುಖವೂ ಕಮಲ, ಕಣ್ಣುನೂ ಕೂಡ ಕಮಲ ಅಂತ. ಸುವರ್ಣಾಲಂಕೃತ ಕನ್ಯಾ ಹೇಮಾಲಂಕಾರ ವರ್ಜಿತಾ. ಆ ತಾಯಿ ಮೈಮೇಲೆ ಆಗಲಿ, ಕಿವಿಯಾಗಲಿ, ಕೊರಳಾಗಲಿ ಒಂದು ಗುಂಜಿ ಇದ್ದಿದ್ದಿಲ್ಲ. ಆದರೂ ಸಾಮಾನುಗಳನ್ನು ಹಾಕಿಕೊಂಡಿರ್ತಕ್ಕಂಥಕ್ಕಿಂತಲೂ ಮಿಗಿಲಾಗಿ ಸುವರ್ಣಾಲಂಕೃತ ಕನ್ಯಾ ಹೇಮಾಲಂಕಾರ ವರ್ಜಿತಾ. ಆ ಹೇಮಾಲಂಕಾರ ಎಲ್ಲ ಸಾಮಾನುಗಳನ್ನು ತಿರಸ್ಕರಿಸಿದ್ರೂ ಕೂಡ ಪರಿಪೂರ್ಣ ದಾಗಿನ ಹಾಕೊಂಡು ಎಷ್ಟು ಚಂದ ಕಾಣಬೇಕು ಅಷ್ಟು ಸುರಸುಂದರವಾಗಿ, ಲೋಕೋತ್ತರ ಸುಂದರವಾಗಿ ಬೆಳಗುತ್ತಿದ್ಲು ಅಕ್ಕ ಮಹಾದೇವಿ. ಕವಿಯ ಕಲ್ಪನೆ ಇದು. ಕಲ್ಪನೆ ಅಂದ್ರೇನು, ಅಷ್ಟು ಸುಂದರವಾಗಿದ್ಲು ಅಂತ ಕವಿಯ ಒಂದು ಅಭಿಪ್ರಾಯ, ಮನೋಗತ ವಿಚಾರವನ್ನು ತಿಳಿಸ್ತಾನೆ ಕವಿ. ಅಂಥ ಒಂದು ತಾಯಿ ನಾನಿಷ್ಟು ರೂಪ, ಯಾಕಾದ್ರೂ ನನಗಿಂತ ರೂಪ ಕೊಟ್ಟಿದ್ದಾನೆ ದೇವರು. ನಮ್ಮಲ್ಲ ಮರುಗತಾಳ ತಾಯಿ. ಹೊರಗೆ ಬರುವುದನ್ನೇ ಬಿಟ್ಟು ನೋಡ್ರಿ. ವಯಸ್ಸಿಗೆ ಹೆಣ್ಮಕ್ಳು ವಯಸ್ಸಿಗೆ ಬರುತ್ತಾನ ಒಂದಿರ್ತದ, ವಯಸ್ಸಿಗೆ ಬಂದ ಮೇಲೆ ಒಂದಿರ್ತದ. ಸಣ್ಣ ಹುಡುಗರಂಗ ಆ ಕಡೆ ಹೋಗುವುದು, ಬರೋದು, ನಿಲ್ಲೋದು, ಕುಳಿದು ಎಲ್ಲಾನು ನಡೀತಿರ್ತದೆ ಸಣ್ಣ ವಯಸ್ಸಿನಾಗ. ವಯಸ್ಸಿಗೆ ಬಂದ್ರಪ್ಪ ಅಂತಂದ ಮೇಲೆ ಗಾಂಭೀರ್ಯತನವನ್ನು ತಾಳ್ಬೇಕಾಗ್ತದೆ, ಗಂಭೀರ ಆಗ್ಬೇಕಾಗ್ತದೆ. ಹಾಗ ಗಾಂಭೀರ್ಯವಾಗಿ ಹೊರಗೆ ಬರೋದೇ ಬಹಳಷ್ಟು ಕಡಿಮೆ ಮಾಡಿಬಿಟ್ಲು. ಯಾಕ? ಕೆಟ್ಟ ಕಣ್ಣು ಬೀಳಬಾರ್ದು, ದುಷ್ಟ ಜನರ ಕಣ್ಣು ಹೆಂಗಿರ್ತಾವ ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ಆ ತಾಯಿ ಅಗ್ದಿ ವಿಕ್ಷಿಪ್ತ ಮನೋವುಳ್ಳವಳಾಗಿ ತನ್ನಷ್ಟಕ್ಕೆ ತಾನೇ ಉಳ್ಕೊಂಡ್ಲು. ಸಖಿಯರಿಗೆ ಹೇಳ್ತಿದ್ಲು. ನೋಡಿ, ಸಖಿಯರೆಲ್ಲ ಬಂದು ಸುತ್ತಮುತ್ತಲು ಕುಂತು ಬಿಟ್ರ ಎಲ್ಲ ಹೆಣ್ಮಕ್ಳು ಚಿಕ್ಕಿ ಕಣ್ಣಂಗೆ ಕಾಣ್ತಿದ್ದಂತೆ, ಚಿಕ್ಕಿ. ಈ ತಾಯಿ ಚಂದ್ರನಂತೆ ಕಾಣ್ತಿದ್ದಲ್ಲಂತ ಕವಿ ಬರೀತಾನೆ ಇಲ್ಲಿ. ಎಲ್ಲರ ಮಧ್ಯದೊಳಗೆ, ಎಲ್ಲ ಸಖಿಯರ ಮಧ್ಯದೊಳಗ ಎಲ್ಲ ಸಖಿಯರೆಲ್ಲರೂ ಚಿಕ್ಕೆಯೋಪಾದಿಯಲ್ಲಿ ಅವರು ಹೊಳಿತಿದ್ರು. ಆ ಹೊಳೆಯುವ ಚಿಕ್ಕಿಗಳೊಳಗ ಚಂದ್ರ ಹ್ಯಾಂಗ ಶೋಭಾಯಮಾನವಾಗಿ ಅಲ್ಲಾದ ಕಿರಣಗಳನ್ನ ಬೀರಿ, ಅಮೃತ ಕಿರಣಗಳನ್ನ ಸೂಚಿ ಹ್ಯಾಂಗ ಮನೋಲ್ಲಾಸವನ್ನು ಉಂಟು ಮಾಡ್ತಾನ, ಲೋಕ ಕಲ್ಯಾಣ ಮಾಡ್ತಾನಲ್ಲ, ಹಂಗ ಈ ತಾಯಿಯ
ರೂಪ ಅನ್ನತಕ್ಕಂಥದ್ದು ತದ್ರೂಪ ಚಂದ್ರನ ಉಪಾದಿಯಲ್ಲಿ ನಿಂತು ಶೀತಲ ಕಿರಣಗಳನ್ನು ಬರ್ತಿದ್ವು, ಅಮೃತ ಕಿರಣಗಳೇ ಸಿಂಚನ ಆಗ್ತಿತ್ತು ತಾಯಿಯಿಂದ. ಯಾಕ ಪರೋಪಕಾರವೇ ಪರಮಾರ್ಥ ಧ್ಯೇಯವಾಗಿ ಇಟ್ಟುಕೊಂಡಾಳ ಮಹಾತಾಯಿ ಶಾಂಭವಿ ಪಾರ್ವತಾದೇವಿ. ಅದಕ್ಕಾಗಿ ಮಾತೇನು ಇವಾಗ ಮಹಾತಾಯಿ ಅಕ್ಕ ಮಹಾದೇವಿ ಎಲ್ಲ ಸಖಿಯರೊಂದಿಗೆ ನಾನಾ ರೂಪದಲ್ಲಿ ಅನಂತಮುಖವಾಗಿ ತತ್ವಜ್ಞಾನ ಫಿಲಾಸಫಿ ಅಂತೇನು ಹೇಳ್ತಾರಲ್ಲ ಅದನ್ನ ಹೆಜ್ಜೆ ಹೆಜ್ಜೆಗೂ ನೋಡ್ರಿ. ಒಡಲೊಳಗಿರೋ ವಿದ್ಯೆಲ್ ತಾಮ್ ಭಾರಲ್ಲವು. ಎರಡು ಬೆಳೆಯುವುದವ್ರಿ. ಏನವು? ನೀವು ಎಷ್ಟು ವಿದ್ಯಾದಾನ ಮಾಡ್ತೀರಿ, ವಿದ್ಯಾಧಾರೆ ಎರಿತೀರಿ, ವಿದ್ಯೆಯನ್ನು ಕೊಡ್ತೀರಿ, ಅಷ್ಟು ಬೆಳ್ಕೊಂತ ಹೆಚ್ಚಾಕೊಂತ ಹೋಗ್ತೈತದು. ಕಡಿಮೆ ಆಗಂಗಿಲ್ಲ, ಹೆಚ್ಚಾಕೊಂತ ಹೋಗ್ತೈತಿ. ವಿದ್ಯಾಧಾರೆ ಎರೆದ್ರ ಅವ್ರಿಗೇನು ಕಲ್ಯಾಣ ಮಾಡ್ದಂಗೆ ಆಕೈತಿ, ಅವ್ರ ಜೀವನವನ್ನು ಪಾವನ ಮಾಡ್ದಂಗೆ ಆಕೈತಿ. ನಮ್ಮಲ್ಲಿ ಇರೋ ವಿದ್ಯಾನು ಕೂಡ ಪ್ರಕಟವಾಗಿ ಪ್ರಚ್ಛನ್ನವಾಗಿ ಒಳ್ಳೆ ವೈಖರಿ ಒಳಗೆ ಬೆಳೀತದೆ, ಬೆಳ್ಕೊಂತ ಹೋಗ್ತದ. ಇದು ಒಂದು. ಇನ್ನು ಬಂಧುತ್ವ ಅಂದ್ರೆ ವಿಶ್ವಾಸ, ಒಬ್ಬರಿಗೊಬ್ಬರು ವಿಶ್ವಾಸ, ಅದನ್ನ ನಾವು ಹೆಂಗೆ ಬೆಳೆಸ್ತೀವಿ ಅದು ಬೆಳ್ಕೋಂತ ಹೋಗ್ತೈತಿ, ಕಡಿಮೆ ಆಗಂಗಿಲ್ಲ. ಅದು ಬೆಳೆಸಿದ್ರೆ ಬೆಳೀತದೆ, ಬೆಳೆಸ್ಲಿಕ್ಕಪ್ಪ ಅಂದ್ರೆ ಇಲ್ಲ. ಸ್ನೇಹ ಲತೆ, ಬಂಧುತ್ವದ ಒಂದು ಲತೆ ಬಳ್ಳಿ, ಅದಕ್ಕೆ ನೀರು ಎರ್ಕೋಂತ ಅದ್ರ ಯೋಗಕ್ಷೇಮ ನೋಡ್ಕೊಂತ ಗೊಬ್ಬರ ಹಾಕೋಂತ ಹೋದ್ರ ಅದು ಬೆಳ್ಕೊಂತ ಚಿಗುರು ಒಡೆದು ಹೂತು ಕಾತು ಫಲವನ್ನು ಬಿಡ್ಲಿಕ್ಕೆ ಸಮರ್ಥ ಆಕೈತಿ. ಅದು ಸತತ ಹೋಗುವುದು ಬರುದು ಆಗಮನ ಇತ್ತಪ್ಪ ಅಂತಂದ್ರೆ ಆ ಸ್ನೇಹಲತೆ ಇನ್ನಷ್ಟು ಹೆಚ್ಚೆಚ್ಚು ಬೆಳೀತದ. ಒಬ್ಬರಿಗೊಬ್ಬರು ಪರಸ್ಪರ ಅನ್ನೋ ಆಪತ್ತು ಯೋಗಕ್ಷೇಮ ಎಲ್ಲವನ್ನ ನೋಡ್ಕೊಳ್ಳಿಕ್ಕೆ ಬರ್ತದೆ. ಹಾಗೆ ಮಹಾತಾಯಿ ಎಲ್ಲವನ್ನ ವಿಷದವಾಗಿ ಸ್ವಲ್ಪ ವಂಚನೆ ಇಲ್ಲದೆ ನಿರ್ವಂಚನೆಯಿಂದ ತನ್ನಲ್ಲಿ ಇರ್ತಕ್ಕಂಥ ಏನು ದೇವರೇನು ಕೊಟ್ಟಾನ ಸದ್ಬುದ್ಧಿಯನ್ನ, ಏನು ಶಕ್ತಿ ಕೊಟ್ಟಾನೆ ಆಧ್ಯಾತ್ಮ ಶಕ್ತಿ, ಅದೆಲ್ಲವನ್ನ ಧಾರೆ ಎರೆದು. ಈಗ ನೋಡ್ರಿ ಎಷ್ಟೋ ಜನ ಈಗಂತೂ ಕಡಿಮೆ ಆಗೈತಿರೋದು. ವಿದ್ಯಾದಾನ ಮಾಡ್ಬೇಕಪ್ಪ ಅಂತಂದ್ರ ಬಹಳ ಕಳ್ಳತನ ರೀ. ನಾವು ಸಣ್ಣವ್ರಿದ್ದಾಗಿತ್ತದು ಕೆಟ್ಟ ಬುದ್ಧಿ. ಒಂದು ಸಂಗೀತ ಹೇಳಿ ಮತ್ತೇನಾರು ಹೇಳ್ಬೇಕಪ್ಪ ಅಂತಂದ್ರ ವಿದ್ಯಾದಾನ ಮಾಡುದು ಬಹಳ ಸಂಕುಚಿತನ. ಲಗುನ ಕಲ್ತು ಬಿಡ್ತಾರಲ್ಲ ಇವರು, ಕಲ್ತು ಬಿಡ್ತಾರಲ್ಲ. ಹೆಂಗ್ ಮಾಡುದು? ನಮಗ್ ಹೊಟ್ಟಿ ಮೇಲೆ ಕಾಲು ಕೊಡ್ತಾರಲ್ಲ, ಲಘು ಕಲ್ತು ಮುಂದಾದ್ರಪ್ಪ ಅಂತ ನಾವು ಮೂಲಿ ಗುಂಪು ಹಾಕೇವಿ. ಈ ಒಂದು ಭಾವ ಇಟ್ಕೊಂಡು ಸಣ್ಣ ವಯಸ್ಸಿನಾಗ ನಾವು ಸಣ್ಣವರಿದ್ದ ಮಾತ್ರ ಇಂಥ ಭಾವ ಇತ್ತು. ಅದಕ್ಕಾಗಿ ಇಂದ ಒಬ್ಬ ಗವಾಯಿ ವಿರಾಜದಿಂದ ಪಂಚಾಕ್ಷರ ಗವಾಯಿಗಳಿಗೆ ಸಂಗೀತ ಕಲಿಸೋ ಸಲುವಾಗಿ ಅದು ನವಲಗುನ್ನು ಮಾಡಿದಾಗ ನಮ್ಮ ಗುರುಗಳು ಹೇಳ್ತಿದ್ರು, ಬಸವಲಿಂಗ ಮಹಾಸ್ವಾಮಿ ಹೇಳ್ತಿದ್ರು. ಆ ಗವಾಯಿ ಹೆಸರು ನೆನಪಾತು. ಮಿರಾಜ್ನ ಕರ್ಕೊಂಡ್ ಬಂದಿದ್ರಂತ ಅವನಿಗೆ ಪಂಚಾಕ್ಷರ ಗವಾಯಿಗಳಿಗೆ. ನೀಲಕಂಠ ಬುವ. ನೀಲಕಂಠ ಬುವ ನೋಡಿ, ಸಂಗೀತಗಾರ ಸಂಗೀತ ನೆನಪಿಟ್ಟಿರ್ತಾರೆ. ನಾವು ನಮ್ಮ ಸುಮ್ಮನೆ ಅಷ್ಟಕ್ಕಷ್ಟೇ ಸಂಗೀತ. ನೀಲಕಂಠ ಬುವ ಅವನ ಗವಿ ಮಠದಾಗ ಕರೆಸಿ ಪಂಚಾಕ್ಷರ ಗವಾಯಿಗಳಿಗೆ ವಿದ್ಯಾಧಾರೆ ಇರ್ಲಿಕ್ಕೆ ಹಚ್ಚಾರ ನಮ್ಮ ಬಸವಲಿಂಗ ಮಹಾಸ್ವಾಮಿಗಳು. ಅವರೇ ಹೇಳ್ತಿದ್ರು ಸ್ವತಃ. ಅವಾಗ ಪಂಚಾಕ್ಷರ ಗವಾಯಿಗಳು ಭಾರಿ ಹುಷಾರಿ. ಕುರುಡರಿಗೆ ಸಂಗೀತ ಭಾಳ ಒಲ್ತಿರ್ತದ್ರಿ, ಭಯಂಕರ ಒಲ್ತಿರ್ತದ ಕುರುಡರಿಗೆ. ಉಳ್ದವರಿಗೇನು ಒಲ್ತಿರ್ತದೆ ಅಷ್ಟಕ್ಕಷ್ಟೇ, ಕಡಿಮೆ. ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ರು, ಎಲ್ಲೆಲ್ಲೋ ಒಬ್ಬೊಬ್ರು ಎರಡೂ ಕಣ್ಣಿದ್ದರು ಸಂಗೀತದೊಳಗೆ ಪರಿಣತ ಆಗಿರ್ತಾರ. ಅದು ಕುರುಡರು ಮಾತ್ರ ಬಹಳಷ್ಟು ಜನ ನೋಡಿರ್ಬೇಕಾರೆ ನೀವು. ಆಗ ಅವರು ಒಂದು ರಾಗ ಹೇಳಿ 15 ದಿನ 20 ದಿನ ತನ ತಗೊಳ್ಳೋರಂತ. ಅವಾಗ ಪಂಚಾಕ್ಷರ ಗವಾಯಿಗಳು ನೋಡ್ರಿಪ್ಪ, ನಮ್ಮ ಗವಾಯಿಗಳಿಗೆ ದಿನ ಕನಿಷ್ಠ 3 ದಿವಸಕ್ಕೆ ಒಂದು ರಾಗ ನನಗೆ ಹೇಳಕ್ಕೆ ಹೇಳ್ರಿ. ಅವ್ರು 15 ದಿವಸ ತನ ಹಂಗ ಮುಂದುವರಿಸ್ತಾರ. ಹಂಗ ಅದನ್ನ ಹೇಳಿದ್ದೆ ಹೇಳ್ತಾರ, ಹಾಡಿದ್ದ ಹಾಡ್ತಾರ. ಏನ್ ಮಾಡ್ಬೇಕು ನಾನು? ಹಾಡಿದ್ದ ಹಾಡು ಕಿಶವದಾಸ ನಂಗಾಗ್ಯದ, ಹೆಂಗ್ ಮಾಡ್ಲಿ ಒಂದಿಟ್ಟು ಹೇಳ್ರಿ ಅಂತಂದಾಗ ಬಸವಲಿಂಗ ಮಹಾಸ್ವಾಮಿಗಳು ಹೇಳಿದ್ರಂತ, ಏನ್ರಿ ಗವಾಯಿಗಳ, ನೀವು ಬೇಕಾದ ದೊಡ್ಡ ಪಂಡಿತರು, ದಿವ್ಯ ಪಂಡಿತರು ಅಂತೇಳಿ ಮಿರಾಜಿಂದ ಕರ್ಸಿವಿ ನಾವು ನಿಮ್ಮನ್ನ. ಮತ್ತು ಅವ್ರಿಗೆ ಗವಾಯಿಗಳಿಗೆ ಸ್ವಲ್ಪ ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆನ ತೀವ್ರ ಗತಿ ಒಳಗೆ ಒಂದು 3-6 ತಿಂಗಳೊಳಗೆ ದಾರಿ ಎರ್ದು ಹೋಗ್ರಲ್ಲ. ಯಾಕೆ ನೀವು ಇದ್ರೊಳಗೆ ಮುಚ್ಚು ಮರೆ ಮಾಡ್ತೀರಿ? ಸಂಗೀತ ಹೇಳೋದು ಯಾಕೆ ಹಿಂಗೆ ಹಿಂದೆ ಬುಳಿತೀರಿ ಅಂತ ಹೇಳಿ ಕೇಳಿದ್ರ, ಅವಾಗ ಆ ನೀಲಕಂಠ ಬವ ಗವ ಹೇಳಂತ, ಯಪ್ಪ ನನ್ನಲ್ಲಿರ್ತಕ್ಕಂಥ ವಿದ್ಯೆ ಬಹಳ ಸ್ವಲ್ಪದ. ಅವ ಪಂಚಾಕ್ಷರ ಗವಾಯಿ ನೋಡಿದ್ರ
ನನ್ನಲ್ಲಿರ್ತಕ್ಕಂಥ ವಿದ್ಯೆ ಒಂದು ವಾರ ಸಹಿತ ಹಿಡಂಗಿಲ್ಲ. ಒಂದು ವಾರದಾಗ ಎಲ್ಲ ನಂದು ಕಸ್ಕೊಂಡು ಬಿಡ್ತಾನವ. ನಾ ಏನು ಕಿಸವಾಕೊಂಡಿರ್ಲೇನ್ರಿ ಅನ್ನಂತ ಮತ್ತೆ ಒಂದೇ ವಾರದಾಗ ನಾನು ತೊಗೊಂಡು ಬಿಡ್ತಾನೆ ವಿದ್ಯೆ. ಅಂಥ ಹುಷಾರಿದಾನ. ಪಂಚಾಕ್ಷರ ಗಾವೆ ಸಾಮಾನ್ಯ ಇಲ್ಲ. ಅದಕ್ಕೆ ಏನು ಮಾಡ್ಬೇಕು ನೋಡಪ್ಪ, ನಮ್ಮದಷ್ಟು ಉಪಜೀವನ ನಡಿಬೇಕಲ್ಲ. ಒಂದು 6 ತಿಂಗಳ ಪಗಾರ ಕೊಡ್ತೀರಿ, ಉಪಜೀವನ ನಡಿತೈತಿ, ಅದನ್ನೆಲ್ಲ ಹ್ಯಾಂಗೆ ಹೇಳ್ಬೇಕು ಲಗುನ್ ಅಂತೇಳಿ ಇಂಥ ಹೇಳ್ತಕ್ಕಂಥ ವಿದ್ಯೆಯೊಳಗೆ ಮುಚ್ಚು ಮರೆ ಮಾಡಿ ಸ್ವಲ್ಪ ಕಳ್ಳತನ ಮಾಡಿ. ಇನ್ನೊಂದು ವಿಚಾರ ನಮ್ಗೆ ಹೇಳ್ತೀವಿ. ಶಿವ ಮಂದಿರದೊಳಗೆ ಗಂಟಿ, ಶಿವಪೂಜದ ಗಂಟೆವು, ಶಿವಪೂಜದ ಗಂಟೆ ಗೂಡೂರೊಳಗೆ ಒಬ್ಬ ಧಾತು ತಯಾರು ಮಾಡಿ ಗಂಟಿ ತಯಾರು ಮಾಡ್ತಿದ್ದ. ಅವು ಎಂಥ ಗಂಟೆಪ್ಪ ಅಂತಂದ್ರೆ ಇವತ್ತು ಹಾನಗಲ್ಲ ಮಠದೊಳಗೆ, ಹುಬ್ಬಳ್ಳಿ ಮಠದೊಳಗೆ, ನವಲಗುಂದ ಮಠದೊಳಗೆ, ಗದಗಿನ ಮಠದೊಳಗೆ, ಈ ಒಂದು 4-5 ಮಠದಾಗ ಮಾತ್ರ ಉಳ್ದಾವ ಅವ ಮಾಡಿದ ಗಂಟಿ. ಅವು ಹೆಂಗಪ್ಪ ಅಂತಂದ್ರೆ ಹಿಂಗೆ ಬಾರಿಸಿ ಬಿಟ್ರ ಓಂ 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 ಅಂತೇಳಿ ದೀರ್ಘಕಾಲ 5 ನಿಮಿಷಗಳವರೆಗೆ ನುಡಿತಾವ. ಇವತ್ತಿನ ಅದಾವಂಥ ಗಂಟಿ 5 ನಿಮಿಷ ತನಕ ನುಡಿತಕ್ಕಂಥ ಗಂಟಿ. ಮತ್ತು ಪೂಜಾ ತಂಬಿಗೆ, ಇಂಥ ದೊಡ್ಡ ತಂಬಿಗೆ ಬಹಳ ಚಂದ ಮಾಟ. ಪೂಜಾದ ಮಜ್ಜನ ಶಾಲೆ, ಆ ಮಜ್ಜನ ಶಾಲೆ ಪೂಜಾದ ಗಂಟಿ, ಪೂಜಾ ತಂಬಿಗೆ 20 ಸಲ ಸೋಸಿ ಅರಕ ಹೊಯ್ದು ಮಾಡಿಬಿಟ್ರೆ ನೀವು ಯಾರು ಇದು ಬಂಗಾರದೇ ಅಂತ ನಂಬಬೇಕು. ಅದರ ವಜನ, ಅದರ ತಾಳ್ಕೆ ಬಾಳ್ಕೆ, ಇವು ಬಂಗಾರದ ಗಂಟಿ, ಇದು ಬಂಗಾರದೇ ತಂಬಿಗೆ, ಬೇಕಾದ್ರೆ ಹೊರಗಲ್ಗೆ ಹಚ್ಚಿ ನೋಡಿರ್ಬೇಕಾದ್ರೆ. ಅಂಥ ದೃಷ್ಟಿ ಒಳಗೆ ಅಷ್ಟು ಚಂದ ಮಾಡಿದಂಥವ ಸ್ವತಃ ತನ್ನ ಮಕ್ಕಳಿಗೆ ಹೇಳ್ದೇನೆ ಸತ್ತು ಹೋಗ್ಬಿಟ್ಟ. ವಿದ್ಯೆ ತನ್ನ ಸ್ವತಃ ಹುಟ್ಟಿದ ಮಕ್ಕಳಿಗೆ ಹೇಳ್ದ ಸತ್ತು ಹೋಗ್ಬಿಟ್ರಿ. ಇದಕ್ಕೇನಂತಾರ? ಪ್ರತಿಭಾ ಫಲಾಯನ. ಈ ಪ್ರತಿಭಾ ಫಲಾಯನ ಅಂತಕ್ಕಂಥದ್ದು ನಾವು ಸಣ್ಣವರಿದ್ದ ಭಾಳ ಅಂದ್ರೆ ಭಾಳ ಇತ್ತು, ಮೀರಿತ್ತು. ಇವತ್ತು ಅದು ಲೋಪ ಆಗಿಬಿಟ್ರದ ಪ್ರತಿಭಾ ಫಲಾಯನ. ಎಲ್ಲರೂ ಉದಾರ ಮನಸ್ಸಿಂದ ಒಬ್ಬರಿಗೊಬ್ಬರು ಚರ್ಚೆ ಮಾಡಿ ಒಬ್ಬರಿಗೊಬ್ಬರು ವಿದ್ಯೆಯನ್ನು ಹಂಚಿಕೊಳ್ಳಕತ್ತಾರ. ಇದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಭವಿಷ್ಯ ಚಿಂತನ. ಹಾಗೆ ಮಹಾತಾಯಿ ಶಾಂಭವಿ ಸ್ವರೂಪವಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ನಿರ್ವಂಚನೆಯಿಂದ ತನ್ನಲ್ಲಿ ಏನು ತಿಳಿದಾದ ಭಗವಂತ ಚನ್ನಮಲ್ಲಿಕಾರ್ಜುನ ತನಗೆಷ್ಟು ವಿದ್ಯೆಯನ್ನು ಧಾರೆ ಎರೆದು ಕೊಟ್ಟನ ಅದೆಲ್ಲವನ್ನ ಧಾರಾಳವಾಗಿ ಮುಕ್ತ ಮನಸ್ಸಿನಿಂದ, ಬಹಳಷ್ಟು ಮುಕ್ತ ಮನಸ್ಸಿನಿಂದ ಅದೆಲ್ಲವನ್ನ ಧಾರೆ ಎರೆದು ಆ ತಾಯಿ ತನ್ನ ಸಖಿಯರಿಗೆಲ್ಲ ಉತ್ತಮ ರೀತಿಯಲ್ಲಿ ಹೇಳ್ಕೊಂತ ಬಹಳ ಸುಂದರವಾಗಿ ಒಂದು ಜೀವನವನ್ನ ಮಾಡ್ತಾ ಇದ್ದಾಳೆ ಆ ತಾಯಿ. ಆದ್ರೆ ಈ ರೂಪ ಅನ್ನತಕ್ಕಂಥದ್ದು ಯಾವ ರೀತಿಯಲ್ಲಿ ಅದು ಅನಾಹುತವನ್ನು ಉಂಟು ಮಾಡ್ತದ. ರೂಪ ಅನಾಹುತ ಮಾಡ್ತದ ಅಂದ್ರೇನು? ಅದು ತನ್ನಷ್ಟಕ್ಕೆ ತಾನೇ ಇರ್ತದ. ಆದ್ರ ಹೌದೌದು ಹೌದೌದು ಅತಿರೂಪ ಭಾರ್ಯ ಶತ್ರು. ಶತ್ರು ಅಂತಂದ್ರೆ ವೈರಿಯಾಗಿ ಕಾಡ್ತೈತಿ ನೋಡ್ರಿ ರೂಪ. ಅತಿ ರೂಪ ಇತ್ತಪ್ಪ ಅಂತ ನೆನ್ಪಿಟ್ಕೊಡ್ರಿ. ಅತಿ ರೂಪ ಇತ್ತಪ್ಪ ಅಂತಂದ್ರೆ ಅದು ವೈರಿನೇ. ಅದು ಒಮ್ಮೆ ಅದೇ ವೈರತ್ವಾಗಿ ಇಡೀ ಜೀವನಾನೇ ಉಲ್ಲಟ ಪಲ್ಲಟ ಆಗಿಬಿಡ್ತು ನೋಡಿ. ಹ್ಯಾಂಗಾಗಿಬಿಡ್ತು, ಪರಿವರ್ತನೆ ಆಯ್ತು. ಉಲ್ಲಟ ಪಲ್ಲಟ ಏನಾಗಿಲ್ಲ, ಪರಿವರ್ತನೆ ಆಗ್ಲಿಕ್ಕೆ ಇದು ಒಂದು ಕಾರಣ. ಅದಕ್ಕಾಗಿ ಮುಂದೆ ನಡೀತಕ್ಕಂಥ ವಿಚಾರ ಇವತ್ತು ನಾಳಿನ ದಿವಸ ಅಕ್ಕ ಮಹಾದೇವಿಯ ಒಂದು ಜೀವನಕ್ಕೆ ಒಂದು ಕಂಟಕ ಪ್ರಾಪ್ತ ಆಗ್ತಕ್ಕಂಥದ್ದು. ಆ ತಾಯಿ ಬರೇ ಇಷ್ಟೇ ಮಾಡ್ತಿದ್ಲು, ಪೂಜಾ ಮಾಡ್ತಿದ್ಲು ಅಂತಲ್ಲ. ಚನ್ನಮಲ್ಲಿಕಾರ್ಜುನನ ವಿರಹ ವೇದನೆಯಲ್ಲಿ ಬಹಳಷ್ಟು ಜೀವನವನ್ನು ಕಳಿತಾಳ. ಕುಂತ್ರ ನಿಂತ್ರ ಮನನ ನಿಧಿಧ್ಯಾಸ ಎಲ್ಲವೂ ಚನ್ನಮಲ್ಲಿಕಾರ್ಜುನನ ಸ್ವರೂಪವಾಗಿಯೇ ನೋಡುವುದು. ಕಣ್ಣಿಗೆ ಕಾಣತಕ್ಕಂಥದ್ದೆಲ್ಲ ಚನ್ನಮಲ್ಲಿಕಾರ್ಜುನನ್ನೇ ಕಾಣಬೇಕು. ಆ ರೀತಿಯೊಳಗ ತನ್ನ ದೃಷ್ಟಿಯನ್ನ ಪಾವನ ಮಾಡ್ಕೊಂಡಾಳ. ಇವತ್ತು ತ್ರಿಕರಣ ಪೂರ್ವಕವಾಗಿ ಯಾರ್ಯಾರು ಏನೇನು ನೋಡ್ತಾರ ಹಂಗ ಕಾಣಬೇಕಪ್ಪ ಅಂತಂದ್ರೆ ದೃಷ್ಟಿಯಂತೆ ಸೃಷ್ಟಿ ಪರಿಣಮಿಸಂತ. ಆ ತಾಯಿ ನೋಡಿದ್ದೆಲ್ಲ ಚನ್ನಮಲ್ಲಿಕಾರ್ಜುನನ್ನ, ಬೇರೆ ಇನ್ನೇನು ನೋಡ್ತಕ್ಕಂಥ ವಿಚಾರನೇ ಇಲ್ಲ ಅಂತ. ನೋಡುವೆಡೆಯಲ್ಲಿ ರಮಿಪೆಡೆಯಲ್ಲಿ ವಸ್ತು ನಮ್ಮ ಭೋಗಿ ಪಡೆಯಲ್ಲಿ ಸರ್ವಾವಸ್ಥೆಯಲ್ಲೂ ಸರ್ವಕಾಲದಲ್ಲಿನೂ ಕೂಡ ಆ ತಾಯಿ ಚನ್ನಮಲ್ಲಿಕಾರ್ಜುನನ ವಿರಹಾವಸ್ಥೆಯೊಳಗ, ವಿಕಲಾವಸ್ಥೆಯೊಳಗ ಆ ಚನ್ನಮಲ್ಲಿಕಾರ್ಜುನನ್ನೇ ಮಾರು ಹೋಗಿ ಚನ್ನಮಲ್ಲಿಕಾರ್ಜುನನಿಗೆ ತಾನು ತನ್ನನ್ನು ಸಮರ್ಪಣೆ ಮಾಡಿಕೊಂಡಾಳ. ಈ ಸಾವು ಕೆಡುವ ಗಂಡರನೊಯ್ದು ಒಲೆಯೊಳಗಿಕ್ಕು ಅಂತ ಹೇಳ. ಕೊನೆಗೆ ಸಾವು ಕೆಡುವ ಗಂಡರರು ಇವ್ರು ಎದಕ್ಕೆ ಬರ್ತಾರೆ? ಇವರಿಂದ ಏನಾಗ್ತದೆ ಜೀವನದೊಳಗೆ? ಏನು ಆಧ್ಯಾತ್ಮದ ತತ್ವಬೋಧಕರಲ್ಲ, ಯಾವತ್ತು ರೀತಿಯಿಂದ ಒಂದು ಆಧ್ಯಾತ್ಮ ವಿದ್ಯೆಯನ್ನು ಕೊಡ್ತಕ್ಕಂಥವರಲ್ಲ. ಬಂಧನಕ್ಕೆ ಗುರಿ ಮಾಡ್ತಕ್ಕಂಥ ಸಾವು ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ಅನ್ನತಕ್ಕಂಥ ಒಂದು ವಿಚಾರಕ್ಕೆ ಆ ತಾಯಿ ಬಂದು ಯಾವ ರೀತಿಯಲ್ಲಿ ಜೀವನದ ಪರಿವರ್ತನೆ ಆಗ್ತಕ್ಕಂಥ